ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಹೆಂಡತಿಯ ಪ್ರೇಯಸಿಯ. ಆಗಿನ್ನು ಸೂರ್ಯ ನಿಶೆಯನ್ನಪ್ಪಿದ ಭೂಮಿಯನ್ನು ತಾಕುವ ಸಮಯ. ರವಿಯ ಒಂದೊಂದೇ ಕಿರಣಗಳು ಮಂಜು ಕವಿದ ವಾತಾವರಣವನ್ನು ಚದುರಿಸುವಲ್ಲಿ ನಿರತವಾಗಿದ್ದರೆ ಮುರಳಿ ತನ್ನ ಯೋಗ ಅಭ್ಯಾಸದಲ್ಲಿ ನಿರತನಾಗಿದ್ದ. ಎಷ್ಟೇ ಕಷ್ಟವಾದರೂ ಅದೊಂದು ಅಭ್ಯಾಸವನ್ನು ಮಾತ್ರ ತಪ್ಪಿಸುತ್ತಿರಲಿಲ್ಲ ಅವನು. ಸೂರ್ಯೋದಯದ ಸಮಯದಲ್ಲಿ ಆ ಚುಮುಚುಮು ಚಳಿಯಲ್ಲಿ ಹಕ್ಕಿಗಳ ಕಲರವಗಳ ನಡುವೆ ಬೆಟ್ಟದ ಮೇಲೆ ಒಂದು ಮರದ ಬುಡದಲ್ಲಿ ಯೋಗ ಪ್ರಾಣಾಯಾಮ ಮಾಡುವುದು ಅವನಿಗೆ ತುಂಬ ಸಮಾಧಾನ ಕೊಡುವ ಸಂಗತಿ. ಸ್ವಲ್ಪ ಸಮಯವಾದರೂ ಬದುಕಿನ ಎಲ್ಲ ಜಂಜಾಟಗಳನ್ನು ಮರೆತು ಪ್ರಕೃತಿಯಲ್ಲಿ ಲೀನವಾಗುವುದೆಂದರೆ ಅವನಿಗೆ ಎಲ್ಲಿಲ್ಲದ ಖುಷಿ. ಯೋಗ ಮುಗಿಸಿ ಧ್ಯಾನಕ್ಕೆ ಕುಳಿತವನಿಗೆ ಮನಸ್ಸು ಸಹಕರಿಸಲಿಲ್ಲ. ಸೂತ್ರಹರಿತ ಗಾಳಿಪಟದಂತಾದ ಬದುಕಿನ ಚಿತ್ರಣ ಬೇಡವೆಂದರೂ ಕಣ್ಣೆದುರಿಗೆ ಬಂದು ನಿಂತಿತ್ತು. ಅದರಿಂದ ಮನವನ್ನು ಎಷ್ಟೇ ಹೊರಗಿಳಿಯಬೇಕೆಂದರೂ ಸಾಧ್ಯವಾಗದೆ ಮನ ಗತವನ್ನು ನೆನಪಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿತ್ತು. ತೀರ್ಥಹಳ್ಳಿ ತಾಲೂಕಿನ ಮೇಗರವಳ್ಳಿಯ ಕಂಬದ ಮನೆಯ ಕೃಷ್ಣರಾಯರ ಬಗ್ಗೆ ತಿಳಿಯದವರು ತಾಲೂಕಿನಲ್ಲೇ ಯಾರೂ ಇಲ್ಲ. ಕೃಷ್ಣರಾಯರು ತುಂಬ ದಯಾಳು. ಹಲವಾರು ಎಕರೆ ಗದ್ದೆ ತೋಟಗಳನ್ನು ಹೊಂದಿದ್ದರೂ ಕೂಡ ಯಾವ ಹಮ್ಮು ಇಲ್ಲದೆ ಸರಳವಾಗಿ ಜೀವನ ಸಾಗಿಸುತ್ತಿದ್ದರು. ಅವರಿಗೆ ತಕ್ಕಂತೆ ಅವರ ಧರ್ಮಪತ್ನಿ ಜಯಪೂರ್ಣ, ಸಾಕ್ಷಾತ್ ಅನ್ನಪೂರ್ಣೆಯೇ ಆಕೆ. ಮನೆಗೆ ಬಂದವರನ್ನು ಹಾಗೆಯೇ ಕಳುಹಿಸಿದ ದಾಖಲೆಯೇ ಇಲ್ಲ. ಕೃಷ್ಣರಾಯರು ಮತ್ತು ಜಯಪೂರ್ಣಮ್ಮನವರಿಗೆ ಒಬ್ಬನೇ ಮಗ ರಾಜನಾಥ. ಬೇರೆ ಸಂತಾನವಿಲ್ಲದ ಅವರಿಗೆ ಮಗನೇ ಸರ್ವಸ್ವ. ವಯಸ್ಸಿಗೆ ಬಂದ ಮಗನಿಗೆ ಮದುವೆ ಮಾಡಿ ಸೊಸೆ ಪಾರ್ವತಿಯನ್ನು ಮನೆ ತುಂಬಿಸಿಕೊಂಡು ಅವಳಲ್ಲೇ ಮಗಳನ್ನು ಕಾಣತೊಡಗಿದ್ದರು ಅವರು. ಯಾವ ಅಡ್ಡಿ ಆತಂಕಗಳು ಇಲ್ಲದೆ ದಿನ ಕಳೆಯುತ್ತಿತ್ತು. ಈ ಸಮಯದಲ್ಲಿ ಕಂಬದ ಮನೆಯ ಹೊಸ ಬೆಳಕಾಗಿ ಜನಿಸಿದವನೇ ಮುರಳಿ. ಎಲ್ಲರ ಕಣ್ಮಣಿಯಾಗಿ ಬೆಳೆಯುತ್ತಿದ್ದವನಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರಗಳು ವಂಶ ಪರಂಪರೆಯವಾಗಿ ಬಂದಿದ್ದವು. ಅವನು ಹುಟ್ಟಿ 6 ವರ್ಷವಾದರೂ ರಾಜನಾಥ ಮತ್ತು ಪಾರ್ವತಿ ಅವರಿಗೆ ಮತ್ತೊಂದು ಮಗು ಜನಿಸಲಿಲ್ಲ. ಬಹುಶಃ ನಮ್ಮ ಮನೆಯಲ್ಲಿ ಹೆಣ್ಣು ಮಗುವಿನ ನಗು, ಅಳು, ಕಾಲ್ಗೆಜ್ಜೆಯ ದನಿ ಕೇಳಬಾರದೆಂಬ ಶಾಪವಿದೆಯೋ ಏನೋ. ಆ ದೇವರು ವಂಶ ಉಳಿಸುವುದಕ್ಕೆ ಒಬ್ಬ ಮಗನನ್ನು ಕೊಟ್ಟ. ಆದರೆ ನಮ್ಮ ಮನೆಯ ಹೆಸರನ್ನು ಇನ್ನೊಂದು ಮನೆಯಲ್ಲಿ ಬೆಳಗಿ ಆ ಮನೆಯ ದೀಪ ಹಚ್ಚುವ ಮಗಳನ್ನು ದೇವರು ನಮಗಂತೂ ಕೊಡಲಿಲ್ಲ. ಈಗ ನಿನ್ನ ಪಾಲಿಗೂ ಆ ಅದೃಷ್ಟವಿಲ್ಲ ಪಾರ್ವತಿ ಎಂದು ತಮ್ಮ ಸೊಸೆಯ ಬಳಿ ಹೇಳಿಕೊಂಡು ಕಣ್ಣೀರಾದರು ಜಯಪೂರ್ಣ. ಅತ್ತೆ, ನಿಮಗೆ ಮಗಳಾಗಿ ನಾನಿದ್ದೇನೆ. ನನಗೆ ಮಗಳಾಗಿ ನನ್ನ ಸೊಸೆ ಬರುತ್ತಾಳೆ. ಅವರಿಗಾದರೂ ಒಂದು ಹೆಣ್ಣು ಮಗುವಾದರೆ ಅದೇ ನಮ್ಮ ಪುಣ್ಯ ಎಂದು ತನ್ನ ಅತ್ತೆಯನ್ನು ಸಮಾಧಾನಿಸಿದಳು. ವರ್ಷಗಳು ಉರುಳುತ್ತಿದ್ದವು. ಎಲ್ಲರ ಪ್ರೀತಿಯಲ್ಲಿ ಮಿಂದೇಳುತ್ತಿದ್ದ ಮುರಳಿ ತಂದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ. ಶಿವಮೊಗ್ಗದಲ್ಲಿ ತನ್ನ BSc ಅಗ್ರಿಕಲ್ಚರ್ ಮುಗಿಸಿದವನು ತಂದೆಯ ಜೊತೆಗೆ ತೋಟ ಗದ್ದೆಯ ಕೆಲಸದಲ್ಲಿ ಕೈ ಹಾಕಿದ್ದ. ಭೂಮಿ ತಾಯಿ ಎಂದಿಗೂ ತನ್ನ ಮಕ್ಕಳ ಕೈ ಬಿಡಲಾರಳು ಎಂಬ ದೃಢನಂಬಿಕೆಯ ಮೇಲೆ ಹೊಸ ಹೊಸ ಕಾರ್ಯವಿಧಾನಗಳನ್ನು ಜಾರಿಗೆ ತಂದು ಭೂಮಿಯಲ್ಲಿ ಬಂಗಾರದ ಬೆಳೆ ತೆಗೆಯುತ್ತಿದ್ದ. ಬೆಳಗ್ಗೆಯಿಂದ ಸಂಜೆಯ ತನಕ ಭೂತಾಯಿಯ ಸೇವೆ, ಸಂಜೆ ಅಜ್ಜಿ ತಾತ ಅಪ್ಪ ಅಮ್ಮನ ಸೇವೆ. ಊಟ ಮುಗಿಸಿ ಅಡ್ಡಾದಾಗ ಮಾತ್ರ ಅವನಿಗೆ ಬಿಡುವು. ಆ ಬಿಡುವಿನ ವೇಳೆಯಲ್ಲಿಯೂ ಬಿಡುವಿರದ ಕೆಲಸ ಅವನಿಗೆ. ಅದೇ ತನ್ನ ಮನದೊಡತಿ ಮೀರಾಳ ಬಳಿ ಫೋನಿನಲ್ಲಿ ಮಾತನಾಡುವುದು, ಚಾಟ್ ಮಾಡುವುದು ಇತ್ಯಾದಿ. ಮೀರಾ ಕವಲೇದುರ್ಗದ ದುರ್ಗರಾಯರ ಮೊಮ್ಮಗಳು. ಕಲ್ಲು ಮನೆಯ ಏಕೈಕ ಹೆಣ್ಣು ಸಂತಾನ ಅವಳು. ಅಪ್ಪ ಭಾಸ್ಕರ ಮತ್ತು ಪ್ರತಿಭಾರ ಮುದ್ದಿನ ಮಗಳು ಮತ್ತು ಅಣ್ಣ ವಂಶೀನ ಮುದ್ದು ತಂಗಿ. ತೀರ್ಥಹಳ್ಳಿಯಲ್ಲಿ ಹೈಸ್ಕೂಲ್ ಮುಗಿಸಿದವಳು ಮನೆಯಲ್ಲಿ ಹಠ ಹಿಡಿದು ಶಿವಮೊಗ್ಗದಲ್ಲಿ ಕಾಲೇಜಿಗೆ ಸೇರಿದ್ದಳು. ಆಗಲೇ ಮುರಳಿ ಮತ್ತೆ ಮೀರಾ ಪರಿಚಯವಾದದ್ದು. ಕಾಲೇಜಿನಲ್ಲಿ ಆಗೊಮ್ಮೆ ಈಗೊಮ್ಮೆ ಕಾಣುತ್ತಿದ್ದವರು. ಒಮ್ಮೆ ಊರಿನಿಂದ ಬಸ್ಸಿಗೆ ಹೋಗುವ ಸಮಯದಲ್ಲಿ ಇಬ್ಬರಿಗೂ ಅಕ್ಕಪಕ್ಕದ ಸೀಟು ದೊರಕಿ ವಿಚಾರ ವಿನಿಮಯವಾಗಿತ್ತು. ಅಕ್ಕಪಕ್ಕದ ಊರಿನವರು ಎಂದು ತಿಳಿದ ಮೇಲೆ ಮೊದಲು ಹಾಯ್ ಬಾಯ್ನಲ್ಲಿದ್ದ ಪರಿಚಯ ಸ್ನೇಹವಾಯಿತು. ಸ್ನೇಹ ಪ್ರೇಮಕ್ಕೆ ತಿರುಗಿತು. ಕಾಲೇಜ್ ಮುಗಿಸಿ ಇಬ್ಬರು ತಮ್ಮ ಹಳ್ಳಿಗೆ ವಾಪಸ್ ಹೋದ ನಂತರವೂ ಮೊಬೈಲ್ ಅವರಿಬ್ಬರ ಸಂಬಂಧವನ್ನು ಮುಂದುವರಿಸಿತ್ತು. ತಿಂಗಳಿಗೊಮ್ಮೆ 2ನೇ ಭಾನುವಾರ ತೀರ್ಥಹಳ್ಳಿಯಲ್ಲಿ ಇಬ್ಬರ ಭೇಟಿ. ಎಲ್ಲೆಯನ್ನು ಮೀರದ ಅವರ ಸಂಬಂಧ ನೋಡುಗರ ಕಣ್ಣಿಗೆ ಸ್ನೇಹವಾಗಿ ಕಂಡಿದ್ದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ.
4 ಜನರ ಬಾಯಲ್ಲಿ ತನ್ನ ಬಗ್ಗೆ ಕೆಟ್ಟ ಮಾತುಗಳು ಕೇಳಿಬರಬಾರದು ಎಂಬ ಮುಂದಾಲೋಚನೆಯಿಂದ ಹಿತಮಿತವಾಗಿ ವರ್ತಿಸುತ್ತಿದ್ದ ಸರಳ ಸ್ವಭಾವದ ಮುರಳಿ ಎಂದರೆ ಮೀರಾಳಿಗೆ ಬೆಟ್ಟದಷ್ಟು ಪ್ರೀತಿ. ಹೀಗೆಯೇ ಮತ್ತೆ 3 ವರ್ಷಗಳು ಉರುಳಿ ಹೋಗಿದ್ದೆವು. ಮೀರಾಗೆ ಮನೆಯಲ್ಲಿ ಗಂಡು ನೋಡುವ ತಯಾರಿ ಪ್ರಾರಂಭವಾಗಿತ್ತು. ಒಮ್ಮೆ ಭೇಟಿಯಾದಾಗ ಅದನ್ನೇ ಮುರಳಿಯ ಬಳಿ ಹೇಳಿದ್ದಳು. ಅವನು ಮನೆಯಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿ ವಾಪಸ್ಸಾಗಿದ್ದ. ನನಗೀಗ 24 ವರ್ಷ ಅಷ್ಟೇ. ಮದುವೆಯಾಗಿ ಸಂಸಾರದ ಜವಾಬ್ದಾರಿ ಹೊರುವ ವಯಸ್ಸಲ್ಲ. ಆದರೆ ಮನೆಯಲ್ಲಿ ಈಗ ಮಾತನಾಡದೆ ಹೋದರೆ ಮೀರಾಳ ಪರಿಸ್ಥಿತಿ ಕಷ್ಟವಾಗುತ್ತದೆ. ಹೇಗಾದರೂ ಮನೆಯಲ್ಲಿ ಮಾತನಾಡಿ ಒಪ್ಪಿಸಿ ಮೀರಾ ಮನೆಯವರ ಬಳಿ ಮಾತನಾಡಿ ಮದುವೆಯನ್ನು 2 ವರ್ಷ ಮುಂದೂಡಿದರೆ ನಾನು ಗೆದ್ದಂತೆ ಎಂದು ಲೆಕ್ಕಾಚಾರ ಹಾಕುತ್ತಾ ಮನೆಗೆ ಬಂದವನಿಗೆ ತನ್ನ ಮದುವೆ ವಿಚಾರವಾಗಿ ಎಲ್ಲರೂ ಕುಳಿತು ಮಾತನಾಡುತ್ತಿದ್ದದ್ದು ವಿಷಯವನ್ನು ಹೊರಹಾಕಲು ದಾರಿ ಮಾಡಿಕೊಟ್ಟಿತು. ಬಯಸದೆ ಬಂದ ಸಂದರ್ಭವನ್ನು ಬಿಡುವುದಕ್ಕೆ ಅವನು ತಯಾರಿರಲಿಲ್ಲ. ಜಗಳಿಯಲ್ಲಿ ಕುಳಿತು ಅಜ್ಜಿ, ತಾತ, ಅಪ್ಪ, ಅಮ್ಮರು ಅವನ ಮದುವೆಯ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರು. ಅಪ್ಪಾಜಿ, ಅವ ಇನ್ನು ಸಣ್ಣ ಮಗು, ಇಷ್ಟು ಬೇಗ ಮದುವೆ ಬೇಡ ಎಂದರು ರಾಜನಾಥ. ರಾಜ, ನಿನಗೂ ಇದೇ ವಯಸ್ಸಿಗೆ ಅಲ್ವಾ ಮದುವೆ ಮಾಡಿದ್ದು? ಇನ್ನು ನಾವು ಎಷ್ಟು ವರ್ಷ ಬದುಕಿರುತ್ತೇವೆ ಮಗ? ಅವನ ಮದುವೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಂಡರೆ ಸಾಕು. ಅವನ ಸಂತೋಷ ನೋಡಿ ನಾನು ನಿಮ್ಮಮ್ಮ ಸಂತೋಷದಿಂದ ಕಣ್ಮುಚ್ಚುತ್ತೇವೆ. ಮಾವ, ಎಂತ ಮಾತಾಡುತ್ತಿದ್ದೀರಿ? ಇಷ್ಟಕ್ಕೆಲ್ಲ ಸಾಯುವ ಮಾತ್ಯಾಕೆ? ಮುರಳಿ ಬರಲಿ, ಅವನ ಜೊತೆ ಮಾತನಾಡಿ ಏನು ಅಂತ ನಿರ್ಧಾರ ಮಾಡುವ. ಈ ವಿಷಯದಲ್ಲಿ ನಮ್ಮಲ್ಲಿ ಯಾಕೆ ಮನಸ್ತಾಪ? ಮದುವೆಯಾಗುವವ ಅವನಿಚ್ಛೆ ಏನಿದೆಯೋ ಕೇಳೋಣ. ಈಗಿನ ಮಕ್ಕಳು ಪ್ರೀತಿ ಪ್ರೇಮ ಎಂದು ಓಡಾಡುವುದನ್ನು ನಾವು ನೋಡಿದ್ದೇವಲ್ಲ. ಅವನು ಯಾರನ್ನಾದರೂ ಪ್ರೀತಿ ಗೀತಿ ಅಂತ ಮಾಡಿದ್ದಾನೋ ಯಾರಿಗೆ ಗೊತ್ತು ಎಂದು ಆ ಸಮಯದಲ್ಲಿ ಪರಿಸ್ಥಿತಿ ಸಂಭಾಳಿಸಿದ್ದರು ಪಾರ್ವತಿ. ಆ ಕ್ಷಣಕ್ಕೆ ಸರಿಯಾಗಿ ಜಗಳಿಗೆ ಕಾಲಿರಿಸಿದ್ದ ಮುರಳಿ ತಾನು ಮಾತನಾಡಬೇಕಾದ ವಿಷಯವನ್ನು ಹಳೆದು ತೂಗಿ ಯೋಚನೆ ಮಾಡಿ ಅವರ ಮುಂದಿರಿಸಲು ತಯಾರಾಗಿದ್ದ. ಮುರಳಿ, ನನಗೆ ಮತ್ತೆ ನಿಮ್ಮ ಅಜ್ಜಿಗೆ ನಿನಗೊಂದು ಮದುವೆ ಮಾಡುವ ಆಲೋಚನೆ ಬಂದಿದೆ. ನಿನ್ನ ಅಭಿಪ್ರಾಯವೇನು? ತಾತ, ಇಷ್ಟು ಬೇಗ ಮದುವೆಯಾಗುವುದಕ್ಕೆ ಮನಸ್ಸಿಲ್ಲ. ಅದು ಅಲ್ಲದೆ ರಾಗವೆಳೆದ. ಅಲ್ಲವೋ ಮೊಮ್ಮಗನೇ, ಈಗ ಜಾತಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿದರೆ ಹೇಗೂ 1 ವರ್ಷವಂತೂ ಬೇಕಾಗುತ್ತದೆ. ಜಾತಕ ಕೂಡಿ ಬಂದು ಹೆಣ್ಣು ಗಂಡು ಒಪ್ಪಿ ಮದುವೆಯ ಕಾರ್ಯವನ್ನು ಮಾಡುವುದೆಂದರೆ ಸಾಮಾನ್ಯದ ಕೆಲಸನಾ? ಹಬ್ಬ, ಅದೊಂದು ಯಜ್ಞವೇ ಅಲ್ವೇನೆ ಜಯಪೂರ್ಣ ಎಂದಿದ್ದರು ಕೃಷ್ಣರಾಯರು ತಮ್ಮ ಮದುವೆಯ ದಿನಗಳನ್ನು ನೆನೆಸಿಕೊಂಡು. ಗಂಡನ ಮಾತಿನ ಗೂಢಾರ್ಥ ತಿಳಿದು ಬಾಯಿಗೆ ಸೆರಗು ಕೊಟ್ಟು ಮುಸಿಮುಸಿ ನಕ್ಕರು ಜಯಪೂರ್ಣಮ್ಮನವರು. ಜಾತಕ ತೀರಾ ಹೊಂದಾಣಿಕೆಯಾಗದಿದ್ದರೂ ಜಯಪೂರ್ಣರನ್ನು ನೋಡಿದ್ದ ಕೃಷ್ಣರಾಯರು ಅವರನ್ನೇ ಮದುವೆಯಾಗುವುದು ಎಂದು ಮನೆಯಲ್ಲಿ ತಂದೆಯನ್ನು ಒಪ್ಪಿಸಿ ಮದುವೆಯಾಗಿದ್ದರು. ಇಬ್ಬರಿಗೂ ತಮ್ಮ ಗತಕಾಲ ಕಣ್ಮುಂದೆ ಬಂದಿತ್ತು. ತಮ್ಮನ್ನು ನೋಡಿ ನಕ್ಕವರನ್ನು ಕಂಡು, ರಾಯರೇ, ಈಗ ನಿಮ್ಮ ಮೊಮ್ಮಗನ ಕತೆ ಕೇಳಿ. ಅದೂ ಅಲ್ಲದೆ ಅಂತ ರಾಗ ಹೇಳಿತಾ ಇದ್ದಾನೆ. ಏನು ವಿಷಯ? ಸರಿ ವಿಚಾರಿಸಿ ಎಂದರು ಜಯಪೂರ್ಣ. ಕೃಷ್ಣರಾಯರಿಗೆ ಈಗ ಅವನಾಡಿದ ಮಾತಿನೆಡೆಗೆ ಗಮನ ಹೋಗಿತ್ತು. ಅಂದರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದಾನಾ? ಹೇಳುವುದಕ್ಕೆ ಹಿಂಜರಿಕೆಯಾ? ಏನಾದರೂ ಇರಲಿ, ಕೇಳಿ ಬಗೆಹರಿಸಿಕೊಳ್ಳುತ್ತೇನೆ. ಹುಡುಗಿ ಒಳ್ಳೆಯವಳಾಗಿದ್ದು ನಮ್ಮ ಜಾತಿಯವಳೇ ಆಗಿದ್ದರೆ ಅಷ್ಟೇ ಸಾಕು. ಒಮ್ಮೆ ಬೇರೆ ಜಾತಿಯವಳಾದರೆ? ಯೋಚಿಸಿದವರಿಗೆ ಒಮ್ಮೆ ಮೈ ನಡುಗಿತ್ತು. ಎಷ್ಟೆಂದರೂ ಹಳೆಯ ಕಾಲದವರು, ಆಚಾರ ವಿಚಾರಗಳನ್ನು ತುಸು ಹೆಚ್ಚಾಗಿಯೇ ನಂಬಿದವರು. ಒಮ್ಮೆಲೆ ಎಲ್ಲವನ್ನು ಬಿಟ್ಟು ಹೊಸ ಗಾಳಿಗೆ ಮೈತೂರಿಸಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ಆದರೂ ಮೊಮ್ಮಗನ ಖುಷಿಗಾಗಿ ಅದಕ್ಕೂ ಸಿದ್ಧರಾಗಿ ಅವನ ಮಾತು ಕೇಳುವುದಕ್ಕೆ ಮುಂದಾಗಿದ್ದರು. ಏನು ನಿನ್ನದು ರಾಗ ಎಂದು ಅವನಿಗೆ ಮಾತನಾಡುವುದಕ್ಕೆ ಅವಕಾಶ ನೀಡಿದರು. ಅದು ತಾತ, ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಅವಳನ್ನೇ ಮದುವೆಯಾಗಬೇಕು ಅನ್ನೋ ಆಸೆ. ನೀವೆಲ್ಲ ಒಪ್ಪಿ ಮದುವೆ ಮಾಡಿಸಬೇಕು ಎಂದು ಹೆದರುತ್ತಾ ನುಡಿದವನು ಹಣೆಯಲ್ಲಿ ಮೂಡಿದ್ದ ಬೆವರು ಹೊರಿಸಿಕೊಂಡ. ಹುಡುಗಿ ಯಾರೋ? ಎಲ್ಲಿಯವಳು? ಏನು ಮಾಡುತ್ತಿದ್ದಾಳೆ? ಇದೆಲ್ಲ ತಿಳಿಯದೆ ಮದುವೆಗೆ ಒಪ್ಪಿಗೆ ಕೊಡಿ ಅಂದರೆ ಹೇಗೋ? ರಾಯರ ಧ್ವನಿ ಸ್ವಲ್ಪ ಗಡುಸಾಗಿತ್ತು. ಈಗಂತೂ ಭಯದಿಂದ ಅದರಿದ್ದ ಮುರಳಿ. ಹೇಗೂ ತಾತ ಒಪ್ಪಿಕೊಳ್ಳುವುದಿಲ್ಲ ಎಂದು ಬಗೆದವನ ಕೈಕಾಲಲ್ಲಿ ನಡುಕ ಶುರುವಾಗಿತ್ತು.
ಹೇಗೋ ಸಂಭಾಳಿಸಿಕೊಂಡು ತನ್ನ ಪ್ರೇಮ ಪುರಾಣವನ್ನು ಬಿಚ್ಚಿಟ್ಟಿದ್ದ. ತಾತ, ಅವಳು ಶಿವಮೊಗ್ಗದಲ್ಲಿ ನನ್ನ ಜೊತೆನೇ ಓದಿದ್ದು. ಇಲ್ಲೇ ಪಕ್ಕದ ಕವಲೇದುರ್ಗದ ಕಲ್ಲು ಮನೆಯ ದುರ್ಗರಾಯರ ಮೊಮ್ಮಗಳು. ಅವಳಿಗೆ ಮನೆಯಲ್ಲಿ ಗಂಡು ನೋಡುವುದಕ್ಕೆ ಪ್ರಾರಂಭಿಸಿದ್ದಾರಂತೆ. ಅದಕ್ಕಾಗಿ ನೀವೋಗಿ ಮಾತನಾಡಿ ನಿಕ್ಕಿ ಮಾಡಿಕೊಂಡರೆ ಇನ್ನೆರಡು ವರ್ಷ ಬಿಟ್ಟು ಮದುವೆ ಮಾಡಿಕೊಳ್ಳಬಹುದು ಅಂತ ಆಲೋಚನೆ. ತೊದಲುತ್ತಾ ನುಡಿದವನ ಮಾತು ಕೇಳಿ ಕೃಷ್ಣರಾಯರು ಕೆಂಡಾಮಂಡಲವಾಗಿದ್ದರು. ಕಲ್ಲು ಮನೆಯ ದುರ್ಗರಾಯರ ಮೊಮ್ಮಗಳ ಅಂದರೆ ಭಾಸ್ಕರನ ಮಗಳ? ಧ್ವನಿ ಹೇರಿತ್ತು. ಹೌದು ತಾತ. ಯಾಕೆ, ಏನಾಯಿತು? ಅವರ ಹೆಸರು ಕೇಳಿ ನೀವ್ಯಾಕೆ ಇಷ್ಟು ಸಿಟ್ಟಾಗುತ್ತಿದ್ದೀರಿ? ನೋಡೋ ಮುರಳಿ, ಒಂದು ಯಾಕಂಚಿತ್ ಕಾರಣಕ್ಕೆ ನಿನ್ನ ಅಜ್ಜಿಯ ಜೊತೆಗೆ ಸಂಬಂಧವನ್ನೇ ಮುರಿದುಕೊಂಡವರ ಮನೆಯ ಹೆಣ್ಣು ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರುವುದು ಬೇಡ. ಅವರ ಮಾತು ಕೇಳಿ ರಾಜನಾಥ, ಪಾರ್ವತಿ ಮತ್ತು ಮುರಳಿ ಮೂವರು ದಿಗ್ಭ್ರಾಂತರಾಗಿದ್ದರು. ಅಪ್ಪಾಜಿ, ನೀವೇನು ಹೇಳ್ತಾ ಇದ್ದೀರಿ? ಅಮ್ಮನಿಗೂ ಅವರಿಗೂ ಏನು ಸಂಬಂಧ? ಯಾಕೆ ಈ ಥರ ಒಗಟಾಗಿ ಮಾತನಾಡುತ್ತಿದ್ದೀರಿ? ಕೇಳಿದರು ರಾಜನಾಥ್. ಮಗ, ಅದು ತುಂಬ ಹಳೆಯ ಕತೆ ಕಣೋ. ನಾನು ನಿಮ್ಮಮ್ಮನನ್ನು ಮದುವೆಯಾಗಿ ಆಗಿನ್ನೂ 5 ವರ್ಷ. ನೀನು 2 ವರ್ಷದ ಎಳೆ ಕೂಸು. ಆ ಸಮಯದಲ್ಲಿ ಕವಲೇದುರ್ಗದ ನ್ಯಾಯ ಪಂಚಾಯಿತಿಯಲ್ಲಿ ಯಾವುದೋ ಪ್ರಕರಣದಲ್ಲಿ ನ್ಯಾಯ ತೀರ್ಮಾನ ಮಾಡುವುದಕ್ಕೆ ಕರೆ ಬಂದಿತ್ತು. ಹೇಗೂ ನಿನ್ನಮ್ಮ ತವರು ಮನೆಗೆ ಹೋಗುವುದಕ್ಕೆ ಆಸೆ ಪಡುತ್ತಿದ್ದಳು ಎಂದು ಅವಳನ್ನು ಕರೆದೊಯ್ದಿದ್ದೆ. ಪಂಚಾಯಿತಿ ಮುಗಿಸಿ ಅವಳನ್ನು ಬಿಟ್ಟು ಬರುವ ಆಲೋಚನೆ ಇತ್ತು. ಆದರೆ ಅಲ್ಲೋಗಿ ಕುಳಿತಾಗಲೇ ತಿಳಿದಿದ್ದು ಪಂಚಾಯಿತಿ ಕರೆದಿದ್ದು ನಿನ್ನಮ್ಮನ ತಮ್ಮನ ವಿರುದ್ಧವೇ ಎಂದು. ಕುಡಿದ ಅಮಲಿನಲ್ಲಿ ಅವನು ಸಾಧ್ವಿ ಹೆಣ್ಣು ಮಗಳೊಬ್ಬಳ ಶೀಲ ಕೆಡಿಸಿಬಿಟ್ಟಿದ್ದ. ಊರವರ ಚುಚ್ಚು ಮಾತನ್ನು ಎದುರಿಸುವ ಧೈರ್ಯವಿಲ್ಲದೆ ಸಾಯಲು ಹೊರಟವಳನ್ನು ಅವಳ ತಂದೆ ತಡೆದು ನ್ಯಾಯ ಕೋರಿ ಪಂಚಾಯಿತಿಗೆ ದೂರು ಸಲ್ಲಿಸಿದ್ದ. ಆ ಹೆಣ್ಣು ಮಗಳ ಗೆಳತಿಯೊಬ್ಬಳು, ರಾಯರೇ, ನಾವಿಬ್ಬರು ಗದ್ದೆಯ ಕೆಲಸ ಮುಗಿಸಿ ವಾಪಸ್ಸು ಬರುತ್ತಿದ್ದೆವು. ನಾನು ನನ್ನ ಮನೆಯ ದಾರಿಗೆ ತಿರುಗಿದೆ. ರಜನಿ ಅವಳ ಮನೆಯ ಹಾದಿ ಹಿಡಿದಳು. 2 ಕ್ಷಣಗಳಾಗಿದ್ದವೇನೋ ಯಾರದ್ದು ಚೀರಾಟ ಕೇಳಿ ಬಂದಿತು. ನಾನು ಧ್ವನಿ ಬಂದ ದಿಕ್ಕನ್ನು ಅರಸಿ ಹೊರಟೆ. ಆದರೆ ರೊಯ್ಯನೆ ಬೀಸುವ ಗಾಳಿ, ಗಿಡಮರಗಳ ತೊಯ್ದಾಟ, ಹಕ್ಕಿಗಳ ಶಬ್ದಗಳ ನಡುವೆ ಧ್ವನಿಯ ಜಾಡನ್ನು ಅರಿಸಿ ಹೋಗುವುದು ಸ್ವಲ್ಪ ತಡವಾಯಿತು. ಆದರೆ ಅಷ್ಟರಲ್ಲಿ ರಜನಿ ಈ ದೊಡ್ಡ ಮನುಷ್ಯನಿಗೆ ಆಹಾರವಾಗಿದ್ದಳು. ಸಿಕ್ಕಿದ ಕಟ್ಟಿಗೆಯಿಂದ ಈ ವಯ್ಯನಿಗೆ 4 ತದುಕಿ ರಜನಿಯನ್ನು ಎಬ್ಬಿಸಿ ಮನೆಗೆ ಕರೆದೊಯ್ದೆ. ಆದರೆ ಆದ ಆಘಾತದಿಂದ ರಾತ್ರಿಯ ತನಕ ಏನೂ ಅರಿವಿಲ್ಲದೆ ಕುಳಿತವಳು ರಾತ್ರಿ ಇದ್ದಕ್ಕಿದ್ದಂತೆ ಅಳುವುದಕ್ಕೆ ಪ್ರಾರಂಭಿಸಿದ್ದಳು. ಎಷ್ಟು ಸಮಾಧಾನಿಸಿದರೂ ಸಮಾಧಾನವಾಗಲಿಲ್ಲ. ಬೆಳಗ್ಗೆ ನಾನು ಮನೆಗೆ ಹೋದ ನಂತರ ತನ್ನ ಅಪ್ಪ ಅಮ್ಮನ ಕಣ್ತಪ್ಪಿಸಿ ಸಾಯುವುದಕ್ಕೆ ಹೊರಟಿದ್ದಳು. ಅವಳ ಜೀವನಕ್ಕೆ ನೀವೇ ಒಂದು ದಾರಿ ಮಾಡಬೇಕು ಎಂದು ಪಂಚಾಯಿತಿಯಲ್ಲಿ ಯಾವ ಅಳುಕಿಲ್ಲದೆ ತಾನು ಕಂಡದ್ದನ್ನು ಹೇಳಿದ್ದಳು. ಪಂಚಾಯಿತಿಯಲ್ಲಿ ಗುಸುಗುಸು ಪ್ರಾರಂಭವಾಯಿತು. ನನ್ನ ಸಂಬಂಧಿಯ ವಿರುದ್ಧವೇ ದೂರು ಬಂದಿದ್ದರಿಂದ ನಾನು ನ್ಯಾಯಪೀಠದಲ್ಲಿ ಕೂರುವುದಿಲ್ಲ ಎಂದರೂ ಯಾರೊಬ್ಬರೂ ಕೇಳಲಿಲ್ಲ. ಕೃಷ್ಣರಾಯರೇ, ತಪ್ಪು ಯಾರು ಮಾಡಿದರೂ ತಪ್ಪೇ. ನಿಮ್ಮ ತೀರ್ಮಾನ ನ್ಯಾಯಬದ್ಧವಾಗಿರುತ್ತದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರವೇ. ಹಾಗೆಯೇ ನ್ಯಾಯ ಅನ್ಯಾಯಗಳ ವಿಚಾರದಲ್ಲಿ ಸಂಬಂಧ ಎಂದಿಗೂ ಅಡ್ಡ ಬರಬಾರದು ಎಂಬುದು ಯಾವಾಗಲೂ ನೀವೇ ಹೇಳುವ ಮಾತಲ್ಲವೇ? ಇಂದು ಇತರ ಪಂಚರು ತೀರ್ಮಾನದ ಅಧಿಕಾರವನ್ನು ನನಗೆ ವಹಿಸಿಕೊಟ್ಟಿದ್ದರು. ಒಬ್ಬ ಸಾಧ್ವಿ ಹೆಣ್ಣು ಮಗಳ ಜೀವನ ಕಣ್ಮುಂದೆ ಬಂದಾಗ ಸಂಬಂಧ ಕಣ್ಣಿಗೆ ಕಾಣಿಸಲಿಲ್ಲ. ದುರ್ಗರಾಯನ ತಪ್ಪಿಗೆ ಅವನು ರಜನಿಯನ್ನು ಮದುವೆಯಾಗಿ ಅವಳಿಗೊಂದು ಬಾಳು ಕೊಡಬೇಕು ಎಂಬ ತೀರ್ಮಾನವನ್ನು ಪಂಚಾಯಿತಿ ನೀಡಿತು. ಅಲ್ಲಿಯೇ ಊರಿನ ಗುಡಿಯ ಮುಂದೆ ಅವರಿಬ್ಬರ ವಿವಾಹವೂ ನೆರವೇರಿತು. ನೆರೆದಿದ್ದವರೆಲ್ಲ ಚದುರಿದರು. ಇದೇ ಸಮಯಕ್ಕಾಗಿ ಕಾದು ನಿಂತಿದ್ದ ದುರ್ಗರಾಯ ನನ್ನ ಬಳಿ ಬಂದು, ಬಾವಾ, ನಾನೇನೋ ಕುಡಿದ ಮತ್ತಿನಲ್ಲಿ ತಪ್ಪು ಮಾಡಿದೆ. ಆದರೆ ಈ ರೀತಿ ಊರವರ ಮುಂದೆ ನೀನು ಸಂಬಂಧಕ್ಕೆ ಮಣೆ ಹಾಕದೆ ನನ್ನನ್ನೇ ತಪ್ಪಿತಸ್ಥನನ್ನಾಗಿ ಮಾಡಿಬಿಟ್ಟೆಯಲ್ಲ. ಅವಳಿಗೆ ಸ್ವಲ್ಪ ದುಡ್ಡು ಬಿಸಾಕಿದ್ದರೆ ಪ್ರಕರಣವೇ ಮುಗಿಯುತ್ತಿತ್ತು. ಅಂಥದ್ರಲ್ಲಿ ನೀನು ಹೀಗೆ ಮಾಡಿದ್ದು ಸರಿಯೋ ಎಂದ. ನೋಡು ದುರ್ಗರಾಯ, ದುಡ್ಡಿನಿಂದ ಎಲ್ಲರ ಬಾಯಿ ಮುಚ್ಚಿಸಬಹುದು. ಆದರೆ ಒಬ್ಬ ಸಾಧ್ವಿಯ ಕಣ್ಣೀರಿನ ಶಾಪವನ್ನು ತೊಳೆಯುವ ಶಕ್ತಿ ಅದಕ್ಕಿಲ್ಲ. ಆದದ್ದು ಆಗಿ ಹೋಯಿತು. ಇನ್ನಾದರೂ ಅವಳನ್ನು ಸುಖವಾಗಿ ನೋಡಿಕೋ. ನಿನ್ನ ಮನೆ ಬೆಳಗುವ ಮಹಾಲಕ್ಷ್ಮಿ ಅವಳು ಎಂದು ಅವನನ್ನು ಸಮಾಧಾನ ಮಾಡಿದೆ. ಆದರೆ ಊರವರ ಮುಂದೆ ಆದ ಅವಮಾನ ಅವನನ್ನು ರೊಚ್ಚಿಗೆಬ್ಬಿಸಿತ್ತು.
ಹಾರಾಡಿ ಕೂಗಾಡಿ ನಮ್ಮ ಸಂಬಂಧವನ್ನೇ ಕಡಿದುಕೊಂಡು ಹೋದ. ಅದೊಂದು ಪಂಚಾಯಿತಿ ಎಲ್ಲ ಸಂಬಂಧಗಳನ್ನು ಕೊನೆಗಾಣಿಸಿಬಿಟ್ಟಿತು. ನಿನ್ನಮ್ಮನಿಗೆ ತವರು ಮನೆಯೇ ಇಲ್ಲದಂತಾಯಿತು. ಒಮ್ಮೊಮ್ಮೆ ನಾನು ತಪ್ಪು ಮಾಡಿದೆನಾ ಎಂದು ಯೋಚಿಸುವಾಗಲೆಲ್ಲ ನಿನ್ನಮ್ಮ ಸಮಾಧಾನ ಮಾಡುತ್ತಿದ್ದಳು. ನನಗೆ ತವರಿಲ್ಲದಿದ್ದರೆ ಏನಾಯಿತು, ಅವಳಿಗೆ ಬಾಳು ಸಿಕ್ಕಿತಲ್ಲ, ಅಷ್ಟೇ ಸಾಕು. ಮುಂದೆ ಅವಳು ಅವಳ ತಂದೆ ತಾಯಿ ಹಾಕುವ ಶಾಪದಿಂದ ನನ್ನ ಮಕ್ಕಳು ಮೊಮ್ಮಕ್ಕಳು ಬಚಾವಾದರಲ್ಲ, ಅದೇ ನೆಮ್ಮದಿ ನನಗೆ ಎನ್ನುತ್ತಿದ್ದಳು. ಅವಳ ದೊಡ್ಡ ಗುಣದ ಮುಂದೆ ನಾನು ಮೂಕನಾಗಿದ್ದೆ. ಅದೆಲ್ಲ ಕಳೆದು ಈಗ 45 ವರ್ಷವಾಗಿದೆ. ಈಗ ನಿನ್ನ ಮಗ ದುರ್ಗರಾಯನ ಮೊಮ್ಮಗಳನ್ನೇ ಪ್ರೀತಿಸುತ್ತಿದ್ದಾನೆ. ನಾನು ನ್ಯಾಯ ತೀರ್ಮಾನ ಮಾಡಿದೆ ಎಂಬ ಕಾರಣಕ್ಕೆ ನಿನ್ನಮ್ಮನ ಸಂಬಂಧ ಕಡಿದುಕೊಂಡವನು ಈಗ ತನ್ನ ಮೊಮ್ಮಗಳನ್ನು ನಮ್ಮ ಮನೆಗೆ ಕೊಡುತ್ತಾನಾ ಎಂದು ಸುಮ್ಮನಾಗಿದ್ದರು ಕೃಷ್ಣರಾಯರು. ತಂದೆ ಹೇಳಿದ ಮಾತು ಕೇಳಿ ದಿಗ್ಭ್ರಾಂತರಾಗಿದ್ದರು ರಾಜನಾಥ್. ಅಮ್ಮ, ಎಲ್ಲರಿಗೂ ಅಜ್ಜಿ ಮನೆಯಿದೆ, ನನಗ್ಯಾಕಿಲ್ಲ? ನನಗೆ ಮಾವ ಅತ್ತೆ ಯಾರೂ ಇಲ್ವಾ ಎಂದು ಕೇಳಿದಾಗ ಏನೋ ಹೇಳಿ ಸಮಾಧಾನಿಸಿ ಸೆರಗಲ್ಲಿ ಕಣ್ಣೊರೆಸಿಕೊಂಡು ಹೋಗುತ್ತಿದ್ದ ಅಮ್ಮನ ನಡವಳಿಕೆಯ ಹಿಂದಿರುವ ನೋವು ಈಗ ರಾಜನಾಥರಿಗೆ ಅರಿವಾಗಿತ್ತು. ಆದರೆ ಈಗ ಅವರಿಗೆ ಇಬ್ಬಂದಿ. ಅಪ್ಪನ ಪರವಾಗಿ ಮಾತನಾಡುವುದೋ ಅಥವಾ ಮಗನ ಪರವಾಗಿಯೋ ಏನೂ ತಿಳಿಯದೆ ಕೈ ಹೊಸಕಿಕೊಳ್ಳುತ್ತಾ ಕುಳಿತಿದ್ದರು. ಇದಕ್ಕೆ ಪರಿಹಾರವೆಂಬಂತೆ ಮುರಳಿನೇ ಮಾತಿಗೆ ಮುಂದಾಗಿದ್ದ. ತಾತ, ಅದೆಲ್ಲ ಹಳೆ ಕಥೆಯಲ್ಲವಾ? ಈಗ ಅವರು ಅದನ್ನು ಮರೆತಿರಬಹುದು. ಮೊಮ್ಮಗಳ ಬದುಕಿಗೆ ಸಂಬಂಧಿಸಿದ್ದು ಎಂದರೆ ಅವರು ಮೆತ್ತಗಾಗಬಹುದು, ಅಥವಾ ಅವರ ಮನೆಯಿಂದ ಹೆಣ್ಣು ತರುವುದರಿಂದ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆಯಾಗುತ್ತದೆ ಎಂಬ ಆಲೋಚನೆಯ ಎಂದ. ನೋಡ ಮುರಳಿ, ಏನೋ ಯೌವನದ ಬಿಸಿಯಲ್ಲಿ ದುರ್ಗ ತಪ್ಪು ಮಾಡಿದ. ಅದರಲ್ಲಿ ಆ ಹೆಣ್ಣು ಮಗಳದ್ದು ಏನು ತಪ್ಪು? ಅವನು ಮಾಡಿದ ತಪ್ಪನ್ನು ಹೊಟ್ಟೆಗೆ ಹಾಕಿಕೊಂಡು ಪ್ರತಿ ಅರ್ಥದಲ್ಲಿಯೂ ಅವನ ಸಹಧರ್ಮಿಣಿಯಾಗಿ ಕಲ್ಲು ಮನೆಯ ಗೌರವವನ್ನು ಎತ್ತಿ ಹಿಡಿದಿದ್ದಾಳೆ ಆಕೆ. ತನ್ನ ಮಗನಿಗೂ ಒಳ್ಳೆಯ ಸಂಸ್ಕಾರವನ್ನೇ ಕಲಿಸಿದ್ದಾಳೆ. ಮದುವೆಯ ನಂತರ ದುರ್ಗಾನು ತನ್ನ ತಪ್ಪನ್ನು ತಿದ್ದಿಕೊಂಡು ಅವಳನ್ನು ಗೌರವಯುತವಾಗಿಯೇ ನಡೆಸಿಕೊಂಡಿದ್ದಾನೆ. ಹಿಂದೆ ಯಾವಾಗಲೂ ಮಾಡಿದ ತಪ್ಪನ್ನು ಇಟ್ಟುಕೊಂಡು ಅದನ್ನೇ ಸಾಧಿಸುವ ಬುದ್ಧಿ ನನಗಿಲ್ಲ. ಆದರೆ ಅದರ ನಂತರ ಎಲ್ಲಿ ಕಂಡರೂ ದುರ್ಗಾ ಒಮ್ಮೆಯೂ ನನಗೆ ಮುಖ ಕೊಟ್ಟು ಮಾತನಾಡಿಸಲಿಲ್ಲ. ನಾನೇ ಮಾತನಾಡಿಸಿದರೂ ಮುಖ ತಿರುಗಿಸಿಕೊಂಡು ಹೋಗುತ್ತಿದ್ದ. ಈಗ 2 ವರ್ಷಗಳ ಹಿಂದೆ ಸಿಕ್ಕಿದಾಗಲೂ ಅದೇ ಪುನರಾವರ್ತನೆಯಾಯಿತು. ನಾನವನಿಗೆ ಅವಮಾನ ಮಾಡಿದ್ದೇನೆ ಎಂದು ತಿಳಿದು ಈಗಲೂ ದ್ವೇಷ ಸಾಧಿಸುತ್ತಿದ್ದಾನೆ. ಹೀಗಿರುವಾಗ ಅವನು ಒಪ್ಪಿಕೊಳ್ಳುವುದು ಕಷ್ಟವೇ ಎಂದು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದರು. ತಾತ, ನನಗೋಸ್ಕರ ಒಮ್ಮೆ ಹೋಗಿ ಮಾತನಾಡಬಾರದ? ಅವಳು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ. ಸರಿ ಮುರಳಿ, ನಮ್ಮ ಹಳೆಯ ದ್ವೇಷದಿಂದ ಮುಂದಿನ ನಿಮ್ಮ ಬದುಕು ಕತ್ತಲಾಗಬಾರದು. ನಾನೇ ಒಂದು ಬಾರಿ ಹೋಗಿ ಮಾತನಾಡುತ್ತೇನೆ. ಆದರೆ ನನ್ನದು ಒಂದು ಷರತ್ತು, ಅದನ್ನು ನೀನು ನಡೆಸಿಕೊಡಬೇಕು. ಖಂಡಿತ ತಾತ, ನೀವು ನನಗೋಸ್ಕರ ಇಷ್ಟು ಮಾಡುತ್ತಿರಬೇಕಾದರೆ ನಿಮ್ಮ ಒಂದು ಷರತ್ತನ್ನು ನಡೆಸಿಕೊಳ್ಳಲಾಗದವರೇ ನಾನು, ಹೇಳಿ ಎಂದ. ನಾಳೆಯೇ ನಾನು ನಿಮ್ಮಪ್ಪ ಹೋಗಿ ಹೆಣ್ಣು ಕೇಳುತ್ತೇವೆ. ಅವರು ಒಪ್ಪಿಕೊಂಡರೆ ಸಂತೋಷ. ಹಾಗೊಮ್ಮೆ ಒಪ್ಪದೆ ದುರ್ಗಾ ತನ್ನ ಹಳೆಯ ದ್ವೇಷವನ್ನೇ ಮುಂದುವರಿಸಿದರೆ ನೀನು ಆ ಹುಡುಗಿಯನ್ನು ಮರೆತು ಬಿಡಬೇಕು. ಆ ಮನೆಯಿಂದ ಬಲವಂತವಾಗಿ ಇನ್ನೊಂದು ಹುಡುಗಿಯನ್ನು ತಂದು ಅವಳಿಗೂ ತವರಿಲ್ಲದಂತೆ ಮಾಡುವುದು ನನಗಿಷ್ಟವಿಲ್ಲ. ಹಾಗಾಗಿ ನಾವು ತೋರಿಸಿದ ಹುಡುಗಿಯನ್ನು ಮದುವೆಯಾಗಿ ಜೀವನ ನಡೆಸಬೇಕು. ಇದಕ್ಕೆ ಒಪ್ಪಿಗೆ ಎಂದು ಪ್ರಮಾಣ ಮಾಡು. ಅವರ ಮನೆಯವರು ಒಪ್ಪುತ್ತಾರೆ. ಮೊದಲಿಗೆ ಒಪ್ಪದಿದ್ದರೂ ಮೀರಾಳ ಅಭಿಪ್ರಾಯ ತಿಳಿದ ನಂತರವಾದರೂ ಒಪ್ಪುತ್ತಾರೆ ಎಂಬ ಹುಚ್ಚು ಧೈರ್ಯದಲ್ಲಿ ಕೃಷ್ಣರಾಯರ ಮಾತಿಗೆ ಒಪ್ಪಿಕೊಂಡ ಮುರಳಿ. ಮಾರನೆಯ ದಿನ ಕೃಷ್ಣರಾಯರು ಬರೋಬ್ಬರಿ 45 ವರ್ಷಗಳ ನಂತರ ಕಲ್ಲಿನ ಮನೆಗೆ ಕಾಲಿಟ್ಟಿದ್ದರು. ಬಾವ ಎಂದು ಆದರಿಸುವುದು ದೂರದ ಮಾತು. ಮನೆಗೆ ಬಂದ ಅತಿಥಿ ಎಂಬ ಕನಿಷ್ಠ ಗೌರವವನ್ನು ತೋರದೆ ಮತ್ತೆ ತಮ್ಮ ಹಳೆಯ ದ್ವೇಷವನ್ನೇ ಪ್ರದರ್ಶಿಸಿದರು ದುರ್ಗರಾಯರು. ಇವರ ಯಾವ ಮಾತಿಗೂ ದುರ್ಗರಾಯರು ಒಪ್ಪಿಕೊಳ್ಳಲಿಲ್ಲ. ಮೀರಾ ಅತ್ತು ಕರೆದು ಮಾಡಿದರೂ ಅವರ ಕಲ್ಲು ಮನಸ್ಸು ಕರಗಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂದು ಅಪ್ಪ ಮಗ ಬಾಡಿದ ಮಗ ಹೊತ್ತು ವಾಪಸ್ಸಾಗಿದ್ದರು. ಮುರಳಿಯ ಮನಸ್ಸಿಗೆ ಮೊದಲ ಪೆಟ್ಟು ಬಿದ್ದಿತ್ತು. ಕಂಬದ ಮನೆಯಲ್ಲಿ ಬಾಳಬೇಕಾದ ಕುಸುಮ ಕಲ್ಲಿನ ಮನೆಯಲ್ಲಿ ನೆರಳುತ್ತಿತ್ತು. ಅವಳ ನರಳುವಿಕೆಯ ನೋವನ್ನು ಅನುಭವಿಸುತ್ತಿದ್ದ ಮುರಳಿಯ ಮನಸ್ಸು ರಾಡಿಯಾಗಿತ್ತು. ದುರ್ಗರಾಯರು ತಮ್ಮ ಮನಸ್ಸು ಬದಲಾಯಿಸಬಹುದೇನೋ ಎಂಬ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಕಂಬದ ಮನೆಯ ಸದಸ್ಯರು.
ಆದರೆ 2 ವರ್ಷ ಕಳೆದರೂ ಯಾವುದೇ ಬದಲಾವಣೆ ಇಲ್ಲ. 2 ಮನೆಗಳಲ್ಲಿ ಇಷ್ಟೆಲ್ಲ ರಾದಾಂತವಾದರೂ ಮುರಳಿ ಮತ್ತು ಮೀರಾ ತೀರ್ಥಹಳ್ಳಿಯ ತಮ್ಮ ಭೇಟಿ ನಿಲ್ಲಿಸಲಿಲ್ಲ. ಭೇಟಿ ಎಂದರೆ ಮೊದಲಿನ ಹಾಗೆ ಅಕ್ಕಪಕ್ಕ ಕುಳಿತು ಗಂಟೆಗಟ್ಟಲೆ ಮಾತನಾಡುವುದಲ್ಲ. ದೇವಸ್ಥಾನದ ಕಟ್ಟೆಯೊಂದರ ಒಂದು ತುದಿಗೆ ಒಬ್ಬರು, ಮತ್ತೊಂದು ತುದಿಗೆ ಒಬ್ಬರು ಕುಳಿತು ಮೌನದಲ್ಲೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಎಷ್ಟೋ ಸಮಯ ಕಳೆದ ನಂತರ ಇಬ್ಬರು ಕವಲೊಡೆದ ತಮ್ಮ ದಾರಿಯಲ್ಲಿ ಸಾಗುತ್ತಿದ್ದರು. ಇನ್ನೂ ಕಾಯುವುದಕ್ಕೆ ಸಾಧ್ಯವಿಲ್ಲ ಎಂದ ಕೃಷ್ಣರಾಯರು ಮೊಮ್ಮಗನ ಮದುವೆ ತಯಾರಿ ಪ್ರಾರಂಭಿಸಿದ್ದರು. ಅಂದು ಕೊಟ್ಟ ಮಾತಿಗೆ ಬದ್ಧನಾಗಿ ಮುರಳಿ ಸುಮನಾಳ ಕೈ ಹಿಡಿದಿದ್ದ. ಅದಾದ ಮೇಲೂ ಮುರಳಿ ತಿಂಗಳಿಗೊಮ್ಮೆ ತೀರ್ಥಹಳ್ಳಿಗೆ ಹೋಗುವುದನ್ನು ಬಿಟ್ಟಿರಲಿಲ್ಲ. ಮೀರಾ ಕೂಡ ಮುರಳಿ ಬರುತ್ತಾನೆ ಎಂಬ ಆಸೆಯಲ್ಲಿಯೇ ಹೋಗುತ್ತಿದ್ದಳು. ಆದರೆ ಅವನು ಅವಳ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ತಾನೀಗ ಮದುವೆಯಾಗಿರುವವನು, ಅವಳ ಜೊತೆ ಓಡಾಡಿದರೆ ಸುಮ್ಮನೆ ಅವಳಿಗೆ ಕೆಟ್ಟ ಹೆಸರು ಎಂಬ ಆಲೋಚನೆಯಲ್ಲಿ ದೂರದಿಂದಲೇ ಕಣ್ತುಂಬ ಅವಳನ್ನು ನೋಡಿಕೊಂಡು ವಾಪಸ್ಸಾಗುತ್ತಿದ್ದ. ಏರುತ್ತಿರುವ ಸೂರ್ಯನ ಬಿಸಿಲಿನ ತಾಪ ಮುರಳಿಯನ್ನು ಇಹಲೋಕಕ್ಕೆ ಕರೆದು ತಂದಿತ್ತು. ತಲೆ ಕೊಡುವಿಕೊಂಡು ಎದ್ದು ಮನೆಗೆ ಸಾಗಿದ. ಮನೆಗೆ ಬರುತ್ತಿದ್ದಂತೆ ಎದುರಾಗಿದ್ದು ನಗುಮಗದ ಮಡದಿ. ಅವನಿಗೆ ಕಾಲು ತೊಳೆಯುವುದಕ್ಕೆ ನೀರು ಕೊಟ್ಟು, ಯಾಕೆಷ್ಟು ಲೇಟು ಮುರಳಿ? ಅಜ್ಜಿ ತಾತ ಆಗಲೇ ನಿಮ್ಮನ್ನು ಕೇಳುತ್ತಿದ್ದರು ಎಂದವಳಿಗೆ ಯಾವ ಉತ್ತರವನ್ನೂ ಕೊಡದೆ ತಲೆಯಾಡಿಸಿ ತಾತನ ಕೋಣೆ ಹೊಕ್ಕಿದ. ಇದು ಕೂಡ ಅವರ ದಿನಚರಿಯ ಒಂದು ಭಾಗವೇ. ಅವಳು ಇದೇ ಮಾತನ್ನೇ ದಿನವೂ ಕೇಳುವುದು. ಅದಕ್ಕೆ ಅವನು ತಲೆಯಾಡಿಸಿ ಹೋಗುವುದು. ನಂತರ ಇವಳು ಕಣ್ಣೊರೆಸಿಕೊಂಡು ತರಕಾರಿ ಕೊಯ್ಯುವ ನೆಪದಲ್ಲಿ ಹಿತ್ತಲಿಗೆ ಹೋಗಿ ಸಂಪಿಗೆ ಮರದ ಬಳಿ ಕುಳಿತು ಮನಸ್ಸು ಹಗುರಾಗುವವರೆಗೆ ಅತ್ತು ಬರುವುದು. ಇಂದು ಕೂಡ ಹಾಗೆಯೇ ಕುಳಿತವಳಿಗೆ ಹಳೆಯದೆಲ್ಲ ನೆನಪಾಗಿತ್ತು. ಚಿಕ್ಕಂದಿನಿಂದಲೇ ತಾಯಿಯನ್ನು ಕಳೆದುಕೊಂಡು ತಂದೆ ದರ್ಶನ್ರ ಪ್ರೀತಿಯನ್ನು ಮಾತ್ರವೇ ಹುಂಡು ಬೆಳೆದ ಸುಮನ ತೀರ್ಥಹಳ್ಳಿಯ ಅಗ್ರಹಾರದವಳು. ಅವಳು ಓದಿದ್ದು ಶಿವಮೊಗ್ಗದ ಕಾಲೇಜಿನಲ್ಲಿಯೇ. ಮುರಳಿಗಿಂತ 2 ವರ್ಷ ಜೂನಿಯರ್ ಅವಳು. ಕಾಲೇಜಿನ ಸಮಾರಂಭಗಳಲ್ಲಿ ಭಾಷಣ ಮಾಡುವ, ಕಾರ್ಯಕ್ರಮ ನಿರೂಪಣೆ ಮಾಡುವ ಅವನ ವೈಖರಿಗೆ ಮನಸೋತು ಮನದಲ್ಲಿಯೇ ಅವನನ್ನು ಪ್ರೀತಿಸಲು ಆರಂಭಿಸಿದ್ದಳು ಸುಮನ. ಅದನ್ನು ಅವನ ಬಳಿ ಹೇಳುವ ಅವಕಾಶ ಅವಳಿಗೆ ಸಿಗಲೇ ಇಲ್ಲ. ಹೇಳಿದರೂ ಸಿಗುವುದು ನೋವು ಮಾತ್ರ ಎನ್ನುವುದು ಅವಳಿಗೂ ತಿಳಿದಿರಲಿಲ್ಲ. ಕಾಲೇಜ್ ಮುಗಿಸಿದ ನಂತರ ತೋಟ ಗದ್ದೆಯ ಕೆಲಸಗಳಲ್ಲಿ ಅಪ್ಪನಿಗೆ ಸಹಾಯಕಿಯಾಗಿ ಕೆಲಸ ಮಾಡುತ್ತಾ ತಾನು ಪ್ರೀತಿಸಿದವನ ನೆನಪಿನಲ್ಲಿಯೇ ಕಾಲ ಕಳೆಯುತ್ತಿದ್ದಳು. ಅವನ ಹೆಸರು ಮಾತ್ರ ಅವಳಿಗೆ ತಿಳಿದಿರುವುದು. ಉಳಿದ ವಿವರಗಳ್ಯಾವುದೂ ತಿಳಿದಿರಲಿಲ್ಲ. ಆದರೂ ಯಾವುದೋ ಅಚಲ ನಂಬಿಕೆ ಅವಳ ಕಾಯುವಿಕೆಗೆ ಒತ್ತಾಸೆಯಾಗಿತ್ತು. ಅವನು ತನಗೆ ಸಿಕ್ಕೇ ಸಿಗುತ್ತಾನೆ ಎಂಬ ಭಾವ ಜೀವಂತವಾಗಿತ್ತು. ಮೊದಲ ಬಾರಿಗೆ ಅವಳ ಅಪ್ಪ ಮದುವೆಯ ವಿಷಯ ತೆಗೆದಾಗ ತನ್ನ ಪ್ರೀತಿ ಕೈತಪ್ಪಿ ಹೋಗುತ್ತಿದೆ ಎಂದು ತಿಳಿದು ಅದೆಷ್ಟು ದುಃಖಿಸಿದ್ದಳು. ಆದರೆ ಇವಳ ಜಾತಕ ಹೋಗಿದ್ದು ಕಂಬದ ಮನೆಗೆ. ತಾನು ಮದುವೆಯಾಗುತ್ತಿರುವುದು ಪ್ರೀತಿಸಿದವನನ್ನೇ ಎಂದು ತಿಳಿದು ಬಹಳ ಹರ್ಷಿಸಿದ್ದಳು. ಆದರೆ ಆ ಸಂತಸ ಬಹಳ ಕಾಲ ಉಳಿಯಲಿಲ್ಲ. ಮುರಳಿಯ ಸಹಚಾರಣಿಯಾಗಿ ಅವನ ಅಂತಃಪುರವನ್ನು ಪ್ರವೇಶಿಸಿದ ಸುಮನಾಗಿ ಅವನ ಅಂತರಂಗ ಪ್ರವೇಶಿಸುವುದಕ್ಕೆ ಸಾಧ್ಯವಾಗಲೇ ಇಲ್ಲ. ಕನಿಷ್ಠ ಅವನ ಹೃದಯದ ಬಾಗಿಲು ತಟ್ಟುವ ಅವಕಾಶವನ್ನು ಅವನು ಕಲ್ಪಿಸಿಕೊಡಲಿಲ್ಲ. ಸ್ವಲ್ಪ ದಿನ ಗಂಡನ ನಡವಳಿಕೆಗಳನ್ನು ಗಮನಿಸಿದವಳಿಗೆ ಎಲ್ಲೋ ಏನೋ ಸರಿಯಿಲ್ಲ ಎಂಬುದು ತಿಳಿದು ಹೋಗಿತ್ತು. ಅವನ ಮೊಬೈಲ್ ಚೆಕ್ ಮಾಡಿದವಳಿಗೆ ಮೀರಾ ಮತ್ತು ಮುರಳಿ ನಡುವಿನ ಮೆಸೇಜ್ಗಳು, ಅವರಿಬ್ಬರ ಫೋಟೋ ಕಂಡು ವಿಷಯ ಸ್ಪಷ್ಟವಾಗಿತ್ತು. ಜೊತೆಗೆ ಅವನು ಪ್ರತಿ ತಿಂಗಳು 2ನೆಯ ಭಾನುವಾರ ಹೊರ ಹೋಗುವುದು ಅವಳಿಗೆ ಸಂದೇಹ ಮೂಡಿಸಿತ್ತು. ಒಮ್ಮೆ ಅವನನ್ನೇ ಹಿಂಬಾಲಿಸಿದವಳಿಗೆ ಸತ್ಯ ದರ್ಶನವಾಗಿತ್ತು. ತನ್ನ ಗಂಡ ದೂರದಿಂದ ಪ್ರೇಯಸಿಯನ್ನು ಕಣ್ತುಂಬಿಕೊಳ್ಳುವುದನ್ನು ಸುಮನಾಳು ದೂರದಿಂದಲೇ ನೋಡಿ ಮನೆಗೆ ವಾಪಸ್ಸಾಗಿದ್ದಳು. 1-2 ಬಾರಿ ಅವರನ್ನು ಒಟ್ಟಿಗೆ ನೋಡಿದ್ದರೂ ಅವರಿಬ್ಬರು ಪ್ರೇಮಿಗಳೆಂಬ ಸಂದೇಹ ಅವಳಿಗೆ ಬಂದಿರಲಿಲ್ಲ. ವಿಷಯ ತಿಳಿದ ನಂತರವೂ ಅವರಿಬ್ಬರ ಮಧ್ಯೆ ತಾನು ಬಂದೆ ಎಂದು ತಿಳಿದು ತುಂಬ ಚಡಪಡಿಸಿದಳು ಅವಳು. ತಾನು ಮದುವೆಗೆ ಒಪ್ಪಿಕೊಳ್ಳದೆ ಹೋಗಿದ್ದರೆ ಅವರಿಬ್ಬರಾದರೂ ಸುಖವಾಗಿರುತ್ತಿದ್ದರು. ಹೆಣ್ಣು ನೋಡುವುದಕ್ಕೆ ಬಂದಾಗ ಅವರ ಅನ್ಯಮನಸ್ಕತೆಯ ಬಗ್ಗೆ ನನಗೆ ತಿಳಿಯಲೇ ಇಲ್ಲ. ಮೊದಲೇ ಯೋಚಿಸಿದ್ದರೆ ಏನಾದರೂ ಮಾಡಬಹುದಿತ್ತು. ಆದರೆ ಈಗ ಕಾಲ ಮಿಂಚಿ ಹೋಗಿದೆ. ಬಿಟ್ಟು ಹೋಗುವುದಕ್ಕೂ ಸಾಧ್ಯವಿಲ್ಲ. 2 ಬಾರಿ ಹೃದಯಾಘಾತವಾಗಿರುವ ಅಪ್ಪ ಈ ಆಘಾತವನ್ನು ತಡೆಯಲಾರರು. ಹೇಗಾದರೂ ಮುರಳಿ ಬಳಿ ಮಾತನಾಡಿ ಇದಕ್ಕೆಲ್ಲ ಏನಾದರೂ ಪರಿಹಾರ ಹುಡುಕಬೇಕು ಎಂದು ಯೋಚಿಸಿದರೂ
ಅವನು ಮಾತಿಗೆ ಸಿಗುತ್ತಿರಲಿಲ್ಲ. ಹಗಲಿಡೀ ಕೆಲಸ ಮಾಡಿ ಬಂದವನು ರಾತ್ರಿ ಸುಮನ ಬರುವುದರ ಒಳಗೆ ನಿದ್ರೆಗೆ ಶರಣಾಗುತ್ತಿದ್ದ. ಒಂದೆರಡು ಬಾರಿ ಹೇಗೋ ಅವನನ್ನು ಮಾತಿಗೆಳೆದರೂ ಅವನ ಹಾ ಹೂ ಇವೆರಡೇ ಶಬ್ದ ಕೇಳಿ ಅವಳು ಸುಮ್ಮನಾಗಿದ್ದಳು. ಒಟ್ಟಾರೆಯಾಗಿ ಪ್ರೀತಿಸಿದವನು ಜೊತೆ ಇದ್ದು ಪ್ರೀತಿ ಇಲ್ಲದೆ ಬದುಕುವ ಬದುಕಿಗೆ ಬರೋಬ್ಬರಿ 3 ವರ್ಷ ತುಂಬಿತ್ತು. ಸುಮನಾ, ತರಕಾರಿ ತಾಮಗಳೇ ಎಂದು ಪಾರ್ವತಿ ಕೂಗಿದ ಶಬ್ದಕ್ಕೆ ಎಚ್ಚೆತ್ತ ಸುಮನ ಲಘುಬಗೆಯಿಂದ ತರಕಾರಿ ಕೊಯ್ದು ತಂದಿದ್ದಳು. ಮಗ ಸೊಸೆಯ ಬಗ್ಗೆ ಎಲ್ಲ ತಿಳಿದಿದ್ದರೂ ಏನೂ ಮಾಡದ ಅಸಹಾಯಕಿ ಪಾರ್ವತಿ. ಮಗನ ಸಂಸಾರ ಸರಿಯಿಲ್ಲ ಎಂದು ಅವರ ಮದುವೆಯಾಗಿ ಸ್ವಲ್ಪ ದಿನದಲ್ಲಿಯೇ ಅರಿತುಕೊಂಡಿದ್ದರು. ಸೊಸೆಯ ಬಳಿ ಕೇಳುವುದಕ್ಕೆ ಅವರಿಗೇನೋ ಹಳಕು. ಎಲ್ಲ ವಿಷಯ ಗೊತ್ತಿದ್ದು ಮಗನಿಗೆ ಬೇರೆ ಮದುವೆ ಮಾಡಿಸಿ ಆ ಹೆಣ್ಣು ಮಗಳ ಬಾಳನ್ನು ನಾವು ಹಾಳು ಮಾಡಿದೆವಾ ಎಂಬ ಪಾಪ ಪ್ರಜ್ಞೆ ಅವರನ್ನು ಕಾಡುತ್ತಿತ್ತು. ಜೊತೆಗೆ ತಮ್ಮ ಸಂಸಾರದ ಗುಟ್ಟು ನಮಗೆಲ್ಲ ತಿಳಿದು ಹೋಗಿದೆ ಎಂಬುವುದು ಗೊತ್ತಾದರೆ ಅವಳು ಮುಂಚಿನಂತೆ ಸಹಜವಾಗಿ ಇರಲಾರಳು ಎಂದೆನಿಸಿದ ಪಾರ್ವತಿ ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗಿ ಬಿಟ್ಟರು. ಹೀಗೆಯೇ ದಿನಗಳು ಸಾಗುತ್ತಿದ್ದವು. ಆದರೆ ಒಂದು ದಿನ ಅಪ್ಪನಿಗೆ ಹುಷಾರಿಲ್ಲ ಎಂದು ಮನೆಯ ಕೆಲಸದ ರವಿ ಫೋನ್ ಮಾಡಿದುದರಿಂದ ಅಪ್ಪನನ್ನು ನೋಡುವುದಕ್ಕೆ ಧಾವಿಸಿದಳು ಸುಮನ. ಒಂದೆರಡು ದಿನ ಅಲ್ಲಿಯೇ ಉಳಿದು ಅಪ್ಪನ ಆರೈಕೆ ಮಾಡಿದಳು. ಸುಮನಾಗೆ ಫೋನ್ ಮಾಡಿ ತಂದೆಯ ಆರೋಗ್ಯ ವಿಚಾರಿಸಿದ ಪಾರ್ವತಿ ಮಾವನನ್ನು ನೋಡಿಕೊಂಡು ಬಾ ಎಂದು ಮಗನನ್ನು ಕಳುಹಿಸಿದ್ದರು. ಅಪ್ಪ ಯಾವುದೋ ಚಿಂತೆಯನ್ನು ಮನದಲ್ಲಿರಿಸಿಕೊಂಡು ಕೊರಗುತ್ತಿದ್ದಾರೆ ಎಂದು ಆಲೋಚಿಸಿದ ಸುಮನ ಅವರೊಂದಿಗೆ ಮಾತಿಗೆ ಮುಂದಾಗಿದ್ದಳು. ಅಪ್ಪ, ಏನು ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೀರಿ? ರವಿ ಕೂಡ ಅದನ್ನೇ ಹೇಳುತ್ತಾನೆ. ಅಪ್ಪಯ್ಯ ದಿನ ಯಾವುದೋ ಆಲೋಚನೆಯಲ್ಲಿರುತ್ತಾರೆ, ಊಟ ತಿಂಡಿಯೂ ಸರಿಯಾಗಿ ಮಾಡುವುದಿಲ್ಲ ಎಂದು. ಅಂಥ ಆಲೋಚನೆ ಏನಪ್ಪ ನಿಮಗೆ? ಸುಮನ, ನಾನೇ ನನ್ನ ಕೈಯಾರೆ ನಿನ್ನ ಜೀವನ ಹಾಳು ಮಾಡಿಬಿಟ್ಟೆ ಮಗಳೇ. ನೀನು ಮುರಳಿಯನ್ನು ಪ್ರೀತಿಸುತ್ತಿದ್ದೆ ಎಂದು ನನಗೆ ತಿಳಿದಿತ್ತು. ನಿನ್ನ ಮೊಬೈಲ್ನಲ್ಲಿ ಮುರಳಿನ ಫೋಟೋ ನೋಡಿದ್ದೆ ನಾನು. ಹಾಗಾಗಿ ಅವರು ಜಾತಕ ಕೂಡುತ್ತದೆ ಎಂದು ತಿಳಿಸಿದಾಗ ಹಿಂದು ಮುಂದು ಯೋಚಿಸದೆ ಒಪ್ಪಿಕೊಂಡು ಬಿಟ್ಟೆ. ಆದರೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಮಗಳೇ. ಅವನು ಮೀರಾ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದನಂತೆ. ಹುಡುಗಿಯ ಮನೆಯಲ್ಲಿ ಮದುವೆಗೆ ಒಪ್ಪಿಕೊಳ್ಳದ ಕಾರಣ ಕೃಷ್ಣರಾಯರ ಒತ್ತಾಯದ ಮೇರೆಗೆ ನಿನ್ನ ಕೈ ಹಿಡಿದಿರುವುದು ಎಂದು ನನ್ನ ಸ್ನೇಹಿತರೊಬ್ಬರು ಹೇಳಿದರು. ಒಂದು ದಿನವೂ ನಿಮ್ಮ ನಡುವೆ ಗಂಡ ಹೆಂಡತಿಯ ಬಾಂಧವ್ಯ ಕಾಣಲಿಲ್ಲ. ನಾನು ಎಡವಿ ಬಿಟ್ಟೆ ಮಗಳೇ. ನಾ ಮಾಡಿದ ತಪ್ಪು ಈಗ ನನ್ನನ್ನೇ ದಹಿಸುತ್ತಿದೆ ಎಂದು ಕಣ್ಣೀರಾದರು ದರ್ಶನ್ ಅವರು. ಅಪ್ಪ, ತಾಯಿ ಇಲ್ಲದೆ ಬೆಳೆದ ನನಗೆ ಕಂಬದ ಮನೆಯಲ್ಲಿ ತಾಯಿ ಸಿಕ್ಕಿದ್ದಾಳೆ. ತುಂಬು ಕುಟುಂಬ ಸಿಕ್ಕಿದೆ. ದೇವರ ಕರುಣೆ ಇದ್ದರೆ ಗಂಡನ ಪ್ರೀತಿಯೂ ಸಿಗಬಹುದು. ಇದಕ್ಕೆಲ್ಲ ನೀನು ತಲೆ ಕೆಡಿಸಿಕೊಳ್ಳಬೇಡ ಎಂದು ತಂದೆಯನ್ನು ಸಮಾಧಾನಿಸಿ ಎದ್ದು ನಡೆದಳು. ಆ ಸಮಯಕ್ಕೆ ಸರಿಯಾಗಿ ಅಮ್ಮನ ಒತ್ತಾಯದ ಮೇರೆಗೆ ಬಂದಿದ್ದ ಮುರಳಿ ಅಪ್ಪ ಮಗಳ ಸಂಭಾಷಣೆಗೆ ಕಿವಿಯಾಗಿದ್ದ. ಸುಮನ ಕಾಲೇಜು ದಿನಗಳಿಂದಲೂ ತನ್ನನ್ನು ಪ್ರೀತಿಸುತ್ತಿದ್ದಳು ಎಂಬ ಸಂಗತಿಯನ್ನು ಅವನಿಗೆ ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. 3 ವರ್ಷದ ಜೀವನ ಕಣ್ಣೆದುರಿಗೆ ಬಂದಿತ್ತು. ಮದುವೆಯಾಗಿ ಬಂದ ದಿನದಿಂದಲೂ ಅವಳೊಡನೆ ಒಂದೇ ಒಂದು ಮಾತನಾಡದಿದ್ದರೂ ತನ್ನ ಕರ್ತವ್ಯಕ್ಕೆ ಎಲ್ಲಿಯೂ ಚ್ಯುತಿ ಬರದಂತೆ, ಮನೆಯಲ್ಲಿ ಯಾರೊಬ್ಬರಿಗೂ ತಮ್ಮ ಸಂಸಾರದ ಗುಟ್ಟು ತಿಳಿಯದಂತೆ ಕಾಪಾಡಿಕೊಂಡು ಬಂದಳಲ್ಲ. ಒಂದು ದಿನವೂ ಅವಳ ಮೊಗದ ನಗು ಮಾಸಿರುವುದನ್ನು ನಾನು ಕಾಣಲಿಲ್ಲ. ರಾತ್ರಿ ಅದೆಷ್ಟು ಅಳುತ್ತಿದ್ದಳು. ನನ್ನ ದುಃಖವೇ ಹೆಚ್ಚು ಎಂದುಕೊಂಡಿದ್ದವನಿಗೆ ಪಕ್ಕದಲ್ಲಿಯೇ ಇರುತ್ತಿದ್ದ ಮಡದಿಯ ದುಃಖ ಕಾಣಲಿಲ್ಲ. ಅವಳಿಗೂ ಆಸೆ ಆಕಾಂಕ್ಷೆಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಡೆದುದರಲ್ಲಿ ಅವಳದ್ದೇನು ತಪ್ಪಿತ್ತು? ಯಾರದ್ದೋ ತಪ್ಪಿಗೆ ಶಿಕ್ಷೆ ಮಾತ್ರ ಇವಳ ಪಾಲಾಯಿತು. ಯೋಚಿಸುತ್ತಿದ್ದವನ ಮನಸ್ಸು ಘಾಸಿಗೊಂಡಿದ್ದು. ಇದ್ಯಾಕೆ ಇಲ್ಲಿ ಕುಳಿತಿದ್ದೀರಿ ಮುರಳಿಯಪ್ಪ ಎಂದು ರವಿ ಕೇಳಿದ ಮಾತಿಗೆ ಎಚ್ಚೆತ್ತ ಮುರಳಿ, ಬಿಸಿಲಿನಲ್ಲಿ ಬಂದೆನಲ್ಲ ರವಿ, ಹಾಗೆಯೇ ಸ್ವಲ್ಪ ಕುಳಿತು ಸುಧಾರಿಸಿಕೊಳ್ಳುತ್ತಿದ್ದೆ ಎಂದ. ಮನದೊಡೆಯನ ಧ್ವನಿ ಕೇಳುತ್ತಿದ್ದಂತೆಯೇ ನೀರಿನ ತಂಬಿಗೆ ಹಿಡಿದು ಹೊರಬಂದಿದ್ದಳು ಸುಮನ. ಅದೇ ಮಾಸದ ಮುಗಳ್ನಗೆ ಮಗದಲ್ಲಿ. ಅಚಾನಕ್ಕಾಗಿ ಗಂಡ ಬಂದಿರುವ ಸಂತೋಷವು ಕಣ್ಣಲ್ಲಿ ಹಿಣುಕಿತ್ತು. ಅವನಿಗೆ ಕಾಲಿಗೆ ನೀರು ಕೊಟ್ಟು ಅಡುಗೆ ಮಾಡುವುದಕ್ಕೆ ಸಾಗಿದಳು. ಮುರಳಿ ಒಳಬಂದು, ಹೀಗಿದ್ದೀರ ಮಾವ ಎಂದು ಮಾವನನ್ನು ವಿಚಾರಿಸಿದನು. ಹೀಗಿದ್ದೀನಿ ಮುರಳಿ ಎಂದು ಒಂದು ಕ್ಷಣ ಸುಮ್ಮನಾದವರು, ಮುರಳಿ, ದಯವಿಟ್ಟು ನನ್ನ ಮಗಳನ್ನು ಕೈಬಿಡಬೇಡ. ತಾಯಿ ಇಲ್ಲದ ಕೂಸು.
ಈಗ ನಾನು ಅವಳನ್ನು ಬಿಟ್ಟು ಹೋದರೆ ಅವಳಿಗೆ ಯಾರು ಗತಿ? ನಾನು ಹೆಚ್ಚು ದಿನ ಬದುಕುವುದಿಲ್ಲ. ದಯವಿಟ್ಟು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನನಗೆ ಮಾತು ಕೊಡು ಎಂದು ಕೈ ಚಾಚಿದರು. ಮಾವನಿಗೆ ಏನು ಉತ್ತರಿಸುವುದು ಎಂದು ಗೊಂದಲದಲ್ಲಿದ್ದ ಮುರಳಿ ಏನಾದರೂ ಹೇಳಬೇಕು ಎನ್ನುವಷ್ಟರಲ್ಲಿ ದರ್ಶನ್ರ ಶರೀರ ನಿಶ್ಚಲವಾಗಿತ್ತು. ಉಸಿರು ನಿಂತು ಹೋಗಿತ್ತು. ಚಾಚಿದ್ದ ಕೈ ದುಪ್ಪೆಂದು ಕೆಳಗೆ ಬಿದ್ದಿತ್ತು. ಮಾವ, ಏನಾಯ್ತು ಎಂದು ಮುರಳಿ ಕೂಗಿದ ಶಬ್ದಕ್ಕೆ ಓಡಿ ಬಂದಿದ್ದಳು ಸುಮನ. ಅವಳು ಬರುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಅಪ್ಪ ಇನ್ನಿಲ್ಲ ಎಂಬುದನ್ನು ಅವಳಿಂದ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಅಪ್ಪನನ್ನು ತಬ್ಬಿಡಿದು ಮನಸೋಹಿಚ್ಚೆ ಅತ್ತಳು. ಮುರಳಿ ಫೋನ್ ಮಾಡಿ ಮನೆಗೆ ವಿಷಯ ತಿಳಿಸಿದ. ತಕ್ಷಣ ಧಾವಿಸಿ ಬಂದಿದ್ದರು ಎಲ್ಲರೂ. ಮುಂದಿನ ಕಾರ್ಯಗಳನ್ನೆಲ್ಲ ಮುರಳಿನೇ ನೆರವೇರಿಸಿದ್ದ. 13 ದಿನದ ತನಕ ಮಡದಿಯ ಜೊತೆಗೆ ಅಲ್ಲೇ ಇದ್ದು ಮಾವನ ಕಾರ್ಯಗಳನ್ನೆಲ್ಲ ಮುಗಿಸಿದ. ಸದ್ಯಕ್ಕೆ ತೋಟ ಗದ್ದೆಯ ಕೆಲಸಗಳನ್ನೆಲ್ಲ ರವಿಗೆ ವಹಿಸಿ ಆಗಾಗ ಬಂದು ನೋಡುವುದಾಗಿ ತಿಳಿಸಿ ಮಡದಿಯನ್ನು ಕರೆದುಕೊಂಡು ಕಂಬದ ಮನೆಗೆ ವಾಪಸ್ಸಾದ. ದಿನಗಳು ಸಾಗಿದವು. ಸುಮ್ಮನ ಮಂಕು ಹಿಡಿದವಳಂತೆ ಕೂತಿರುತ್ತಿದ್ದಳು. 3 ವರ್ಷಗಳ ಕಾಲ ಮಡದಿಯ ನಗುಮೊಗವನ್ನೇ ಕಂಡಿದ್ದ ಮುರಳಿಗೆ ಅವಳ ಬಾಡಿದ ಮುಖ ಕಂಡಾಗಲೆಲ್ಲ ಮನದಲ್ಲೇನೋ ವೇದನೆಯಾಗುತ್ತಿತ್ತು. ಅವಳ ತಂದೆಯ ಸಾವಿಗೆ ಪರೋಕ್ಷವಾಗಿ ತಾನೇ ಕಾರಣನಾದೆ ಎಂಬ ಪಾಪಪ್ರಜ್ಞೆ ಅವನನ್ನು ದಹಿಸುತ್ತಿತ್ತು. ಈಗೀಗ ಅವಳೊಡನೆ ಮಾತಾಡಿ ದುಃಖ ಮರೆಸುವ ಪ್ರಯತ್ನ ಮಾಡುತ್ತಿದ್ದ. ಹೆಂಡತಿಯ ಒಳ್ಳೆಯ ಗುಣ, ಸಹನೆ ಎಲ್ಲವೂ ಅವನ ಅರಿವಿಗೂ ಬರುತ್ತಿತ್ತು. ಮನೆಯವರೆಲ್ಲರ ಪ್ರೀತಿಯಿಂದ ಸುಧಾರಿಸಿಕೊಂಡ ಸುಮನ ಮತ್ತೆ ತನ್ನ ದಿನಚರಿಗೆ ಹೋಗಿಕೊಂಡಳು. ಜೊತೆಗೆ ತನ್ನ ಜೀವನದ ಬಗ್ಗೆ ಒಂದು ಆಲೋಚನೆಯೂ ಅವಳನ್ನು ತುಂಬ ಕಾಡುತ್ತಿತ್ತು. ಇಷ್ಟು ದಿನ ಅಪ್ಪನಿಗಾಗಿ ಮುರಳಿಗೆ ಇಷ್ಟವಿಲ್ಲದ ಈ ಸಂಬಂಧದಲ್ಲಿ ನಾನು ಬಂದಿಯಾಗಿದ್ದೆ. ಈಗ ಅಪ್ಪನೂ ಇಲ್ಲ. ಹಾಗಿದ್ದ ಮೇಲೆ ಮುರಳಿಯ ಜೊತೆ ಮಾತನಾಡಿ ಇದಕ್ಕೆ ಮುಕ್ತಿ ಕೊಡುವುದು ಹೊಳಿತು. ಅವರಾದರೂ ನೆಮ್ಮದಿಯಾಗಿರಲಿ. ಹೇಗೂ ನಮ್ಮ ಮದುವೆಯ 4ನೇ ವಾರ್ಷಿಕೋತ್ಸವ ಹತ್ತಿರದಲ್ಲಿಯೇ ಇದೆ. ಇನ್ನು 2 ತಿಂಗಳು ಅಷ್ಟೇ. ಆ ದಿನವೇ ಅವರನ್ನು ಈ ಒಲ್ಲದ ಬಂಧದಿಂದ ಮುಕ್ತಿಗೊಳಿಸುತ್ತೇನೆ. ಮನೆಯವರಿಗೆಲ್ಲ ಬೇಜಾರಾಗಬಹುದು. ಆದರೆ ಮುರಳಿಯ ಖುಷಿಗೆ ಎಲ್ಲರೂ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ ಎಂದು ಯೋಚಿಸಿದವಳು ತನ್ನ ಮುಂದಿನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಸಜ್ಜಾದಳು. ಮಾರನೆಯ ದಿನವೇ ತೀರ್ಥಹಳ್ಳಿಗೆ ಹೋಗಿ ವಕೀಲರನ್ನು ಭೇಟಿ ಮಾಡಿ ವಿಚ್ಛೇದನ ಪತ್ರ ಸಿದ್ಧಪಡಿಸುವುದಕ್ಕೆ ಹೇಳಿ ಬಂದಳು. ಆ ದಿನವೇ ಮುರಳಿಗೆ ವಿಚ್ಛೇದನ ಪತ್ರದ ಸುದ್ದಿ ತಲುಪಿತ್ತು. ಏಕೆಂದರೆ ಆ ವಕೀಲ ಮುರಳಿಯ ಗೆಳೆಯನೇ ಆಗಿದ್ದ. ಅದು ಸುಮನಾಗೆ ತಿಳಿದಿರಲಿಲ್ಲ ಅಷ್ಟೇ. ಸುಮನ ವಿಚ್ಛೇದನ ನೀಡುವುದಕ್ಕೆ ಸಿದ್ಧಳಾಗಿದ್ದಾಳೆ ಎಂದು ತಿಳಿದ ತಕ್ಷಣ ಮುರಳಿಯ ಮನಸ್ಸು ಗೊಂದಲಕ್ಕೆ ಬಿದ್ದಿತ್ತು. ಯಾಕೋ ಅವಳು ದೂರಾಗುವ ವಿಷಯವನ್ನು ಒಪ್ಪಿಕೊಳ್ಳುವುದಕ್ಕೆ ಮನ ಹಿಂಜರದಿತ್ತು. ಆ ದಿನದಿಂದ ಅವಳನ್ನು ಮತ್ತೂ ಹೆಚ್ಚಾಗಿ ಗಮನಿಸುವುದಕ್ಕೆ ಪ್ರಾರಂಭಿಸಿದ ಅವನಿಗರಿವಿಲ್ಲದೆಯೇ ಮನ ಅವಳೆಡೆಗೆ ಜಾರುತ್ತಿತ್ತು. 2 ತಿಂಗಳು ಸದ್ದಿಲ್ಲದಂತೆ ಕಳೆದು ಹೋಗಿತ್ತು. ತಿಂಗಳ 2ನೆಯ ಭಾನುವಾರ ಅದು. ಬೆಳಗ್ಗೆಯೇ ಮೀರಾಳಿಗೆ ಮೆಸೇಜ್ ಮಾಡಿ ಸಿಗುವಂತೆ ಹೇಳಿದ್ದ ಮುರಳಿ ಲಘುಬಗೆಯಿಂದ ತಯಾರಾಗಿ ತೀರ್ಥಹಳ್ಳಿಗೆ ಧಾವಿಸಿದ. ಮೀರಾಳನ್ನು ಭೇಟಿಯಾಗುವುದಕ್ಕೆ ಹೋಗುತ್ತಿದ್ದಾನೆ ಎಂದು ತಿಳಿದಿದ್ದ ಸುಮನಾಳ ಹೃದಯ ಚಡಪಡಿಸಿತ್ತು. ಹೇಗಿದ್ದರೂ ಮುಂದೆ ಅವರಿಬ್ಬರೇ ತಾನೆ ಒಟ್ಟಿಗೆ ಬಾಳಬೇಕಾಗಿರುವುದು. ಮಧ್ಯದಲ್ಲಿ ಬಂದಿದ್ದು ತಾನು, ಮಧ್ಯದಲ್ಲಿಯೇ ಬಿಟ್ಟು ಹೋಗಬೇಕು ಎಂದು ತನ್ನನ್ನು ಸಂಭಾಳಿಸಿಕೊಂಡು ತನ್ನ ಬಟ್ಟೆ ಬರೆ ಪ್ಯಾಕ್ ಮಾಡುವುದಕ್ಕೆ ಸಿದ್ಧಳಾದಳು. 4 ವರ್ಷಗಳ ನಂತರ ತನ್ನೆದುರಿಗೆ ಬಂದವನನ್ನು ಕಂಡು ಮೀರಾಳ ಕಣ್ಣು ತುಂಬಿ ಬಂದಿದ್ದವು. ಎಷ್ಟೋ ಹೊತ್ತಿನ ಮೌನದ ನಂತರ ಮಾತು ಪ್ರಾರಂಭಿಸಿದ್ದ ಮುರಳಿ. ಮೀರಾ, ನಾನು ನಿನ್ನನ್ನು ಪ್ರೀತಿಸಿದ್ದು ಸುಳ್ಳಲ್ಲ. ಆದರೆ ನಾವಿಬ್ಬರೂ ಜೊತೆ ಇರುವುದನ್ನು ಪಡೆದುಕೊಂಡು ಬಂದಿರಲಿಲ್ಲ. ಯಾರದ್ದೋ ದ್ವೇಷಕ್ಕೆ ನಮ್ಮ ಪ್ರೀತಿ ನಲುಗಿತು. ಆದರೆ ಈಗ ಸುಮನಾಗೂ ಅದೇ ನೋವು ಕೊಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನನ್ನನ್ನು ತುಂಬ ಪ್ರೀತಿಸುತ್ತಾಳೆ ಅವಳು. ಈ 4 ವರ್ಷ ಅವಳು ನೋವು ಅನುಭವಿಸಿರುವುದೇ ಸಾಕು. ಇನ್ನು ಮುಂದೆ ಅವಳಿಗೆ ನಿಜವಾದ ಅರ್ಥದಲ್ಲಿ ಗಂಡನಾಗಿ ಅವಳ ಸುಖ ದುಃಖದಲ್ಲಿ ಪಾಲುದಾರನಾಗಬೇಕು ಎಂದುಕೊಂಡಿದ್ದೇನೆ ಎಂದು ಹೇಳಿ ಮೀರಾಳ ಮುಖ ನೋಡಿದ. ನಿಜ ಮುರಳಿ, ನಾನು ಅದನ್ನೇ ಹೇಳಬೇಕೆಂದುಕೊಂಡಿದ್ದೆ. ತುಂಬ ಒಳ್ಳೆಯ ಹೆಣ್ಣು ಮಗಳು ಅವಳು. ಅವಳೊಂದಿಗೆ ನಿನ್ನ ಜೀವನ ಸುಖವಾಗಿರಲಿ. ನನಗೆ ಯಾವ ಬೇಜಾರೂ ಇಲ್ಲ. ನೀನು ಚೆನ್ನಾಗಿರಬೇಕೆಂಬುವುದೇ ನನ್ನ ಆಸೆ ಮುರಳಿ.
ಎಲ್ಲರನ್ನೂ ಎದುರಿಸಿ ನಾವು ಮದುವೆಯಾಗಿದ್ದರೂ ನಾವು ಸುಖವಾಗಿರುವುದಕ್ಕೆ ಸಾಧ್ಯವಿರಲಿಲ್ಲ. ಮನೆಯವರನ್ನು ನೋಯಿಸಿದ ಕೊರಗು ನಮ್ಮನ್ನು ಸುಡುತ್ತಲೇ ಇರುತ್ತಿತ್ತು. ನಾನು ಕೂಡ ಮದುವೆಯಾಗುವ ನಿರ್ಧಾರ ಮಾಡಿದ್ದೇನೆ. ನನ್ನಿಂದಾಗಿ ಮನೆಯವರೆಲ್ಲರೂ ನೋವು ತಿಂದಿದ್ದು ಸಾಕು. ನನ್ನ ಮದುವೆಯಾಗದ ಹೊರತು ಅಣ್ಣ ತಾನು ಮದುವೆಯಾಗುವುದಿಲ್ಲ ಎಂದು ಕುಳಿತಿದ್ದಾನೆ. ನನ್ನೊಬ್ಬಳ ದುಃಖಕ್ಕಾಗಿ ಅವರೆಲ್ಲರ ಸುಖ ಬಲಿ ಕೊಡುವುದು ಯಾವ ನ್ಯಾಯ ಹೇಳು? ಪಾಲಿಗೆ ಬಂದಿದ್ದು ಪಂಚಾಮೃತ. ಬಂದಿದ್ದನ್ನು ಬಂದಂತೆಯೇ ಎದುರಿಸುವುದು ಜಾಣತನ. ಹೇಗೂ ನಮ್ಮ ದಾರಿಗಳು ಕವಲೊಡೆದು ವರ್ಷಗಳೇ ಕಳೆದಿವೆ. ಆ ದಾರಿಗಳು ಮತ್ತೆಂದೂ ಕೂಡದಿರಲಿ ಎಂದವಳು ಅಲ್ಲಿಂದ ಎದ್ದಳು. ಅವಳ ಮಾತು ಕೇಳಿ ಮುರಳೀನೂ ನಿರಾಳನಾಗಿದ್ದ. ಅವಳಿಗೂ ಮುಂದಿನ ಜೀವನಕ್ಕೆ ಶುಭ ಹಾರೈಸಿ ಮನೆ ಕಡೆ ಹೆಜ್ಜೆ ಹಾಕಿದ. ಅವನನ್ನು ಕಳಿಸಿಕೊಟ್ಟ ನಂತರ ಮೀರಾಳ ದುಃಖದ ಕಟ್ಟೆ ಹೊಡೆದಿತ್ತು. ತನ್ನ ಜೀವವೆಂಬಂತೆ ಪ್ರೀತಿಸಿದವನನ್ನು ಬಿಟ್ಟು ಜೀವನ ಸವಿಸುವುದಕ್ಕೆ ಹೊರಟಿದ್ದಳು. ಮೀರಾ ಎಂದಿದ್ದರೂ ಮುರಳೀನ ಪ್ರೇಯಸಿ ಮಾತ್ರ. ಮಡದಿಯ ಸ್ಥಾನ ಎಂದಿದ್ದರೂ ಸುಮನಾಗೆ. ಆ ಹಕ್ಕನ್ನು ಸುಮನಾಳಿಂದ ಯಾರೂ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ದೇವರೇ, ಜಗತ್ತಿನ ಎಲ್ಲ ಸುಖವನ್ನು ನನ್ನ ಮುರಳಿಗಾಗಿ ನೀಡಿಬಿಡು. ಅಷ್ಟೇ ಸಾಕು, ನನಗಿನ್ನೇನು ಬೇಡ ಎಂದು ದೇವರಲ್ಲೇ ಬೇಡಿಕೊಂಡು ಮನೆಗೆ ನಡೆದಳು. ಇತ್ತ ತೀರ್ಥಹಳ್ಳಿಯಿಂದ ಮನೆಗೆ ಬರುತ್ತಿರುವ ಮುರಳಿಗೆ ಮದುವೆಯಾಗಿ ಇಷ್ಟು ವರ್ಷದ ನಂತರ ಮೊದಲ ಬಾರಿಗೆ ತನ್ನ ಮದುವೆಯ ವಾರ್ಷಿಕೋತ್ಸವದ ನೆನಪಾಗಿತ್ತು. ತನ್ನ ಮನದ ಭಾವನೆ ತಿಳಿಸುವುದಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಬೇಕೆ ಎಂದು ಆಲೋಚಿಸಿದವನ ಮೊಗದಲ್ಲಿ ಮುಗುಳ್ನಗು ಮೂಡಿತ್ತು. ಅಲ್ಲಿಯೇ 2 ಮೊಳ ಮಲ್ಲಿಗೆ ಹೂವು ಖರೀದಿಸಿ ಹೊರಟಿದ್ದ. ಗಡಿಬಿಡಿಯಿಂದ ಮನೆಗೆ ಬಂದವನು ಮಹಡಿಯ ತನ್ನ ಕೋಣೆಗೆ ಸಾಗಿದ. ಅಲ್ಲಿ ಅವನಿಗೆ ಕಂಡಿದ್ದು ತನ್ನ ಪ್ಯಾಕಿಂಗ್ ಮುಗಿಸಿ ಕಿಟಕಿಯಿಂದಾಚೆಗೆ ದಿಟ್ಟಿಸುತ್ತಾ ಕಣ್ಣೀರು ಹರಿಸುತ್ತಿದ್ದ ಮಡದಿ. ಅವನ ಮನ ವಿಲವಿಲ ಒದ್ದಾಡಿತು. ಹತ್ತಿರ ಹೋಗಿ ಅವಳ ಬಳಿ ನಿಂತು ತಾನು ತಂದಿದ್ದ ಹೂವನ್ನು ಅವಳ ಜಡೆಗೆ ಮುಡಿಸಿ ಸುಮನಾ ಎಂದು ಮೆಲುವಾಗಿ ಕರೆದ. ತಕ್ಷಣ ಎಚ್ಚೆತ್ತವಳು ಪಕ್ಕದಲ್ಲಿ, ಅದರಲ್ಲೂ ಅಷ್ಟು ಸನಿಹದಲ್ಲಿ ನಿಂತ ಗಂಡನನ್ನು ನೋಡಿ ದಂಗಾಗಿದ್ದಳು ಸುಮನಾ. ಅವನ ಕಣ್ಣಲ್ಲಿ ತನ್ನೆಡೆಗೆ ಒಲವಿನ ಭಾವ. ಇದು ನಿಜವಾ? ಮುಡಿಯಲ್ಲಿ ಕಂಪು ಬೀರುತ್ತಿರುವ ಮಲ್ಲಿಗೆ ಹೌದು ಎಂದು ಹೇಳಿದ್ದು. ಒಂದು ಕ್ಷಣ ಏನಾಗುತ್ತಿದೆ ಎಂಬುವುದೇ ಅವಳ ಅರಿವಿಗೆ ಬರಲಿಲ್ಲ. ಅವನನ್ನೇ ನೋಡಿಕೊಂಡು ನಿಂತವಳನ್ನು ಮೃದುವಾಗಿ ಆಲಂಗಿಸಿ ಹಣೆಗೊಂದು ಪ್ರೀತಿಯ ಮುತ್ತನಿಟ್ಟಿದ್ದ. ಅವನ ಬೆಚ್ಚನೆಯ ಮುತ್ತು, ಹಿತವಾದ ಆಲಂಗಿನ ಅವಳ ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರ ಹೇಳಿತ್ತು. ಅವನು ಆಗಷ್ಟೇ ಮುಡಿಸಿದ ಮಲ್ಲಿಗೆ ಮಾಲೆ ರೂಮಿನ ತುಂಬ ಪ್ರೀತಿಯ ಕಂಪು ಚೆಲ್ಲಿ ನಗುತ್ತಿತ್ತು. ಮೀರಾನ ತೊರೆದನೇ ಮುರಳಿ ಇನ್ನಿವ ಸುಮನಾಗೆ ಸ್ವಂತವಾ? ಮೀರಾಳನ್ನು ತೊರೆದು ಸುಮನಾಳ ಅಂತರಂಗ ಪ್ರವೇಶಿಸಿದ ಮುರಳಿಯ ಬದುಕಿನಲ್ಲಿ ಪ್ರೇಮ ಪರ್ವದ ಹೊಸ ಅಧ್ಯಾಯ ಪ್ರಾರಂಭವಾಗಿತ್ತು. ಈ ಒಂದು ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.